ಮೊಬೈಲ್ ನೋಡ್ಕೊಬತ್ತಿರೋದು ಇಲ್ಲಿ ಮಹೇಶ ಸುರೇಶ್ ಅವ್ರಗಳ ಜೊತೆ ಕತೆ ಹೊಡಿತಾರಲ್ಲ ಅವ. ಮುಖ ತೋರಿಸ್ತಿರೋದು ಮುಸ್ಲಿಮರ ಮುಖ, ಆರ್ಡಿನರಿ ಮುಖ ಅದು ಮುಸ್ಲಿಮರ ಮುಖ. ಮುಂದೆ ಡೇಟ್ ಹೇಳ್ತೀನಿ. ಅಲ್ಲಿ ಒಬ್ಬ ಇದು ಕೂತ್ಕೊಂಡು ಕತೆ ಹೊಡಿತಾ ಇದ್ದಾನೆ ಫೋನಲ್ಲಿ. ಆ್ಯಕ್ಚುಲಿ ಅವನು ಯೂರಿನ್ ಪಾಸ್ ಮಾಡ್ತಿದ್ದಲ್ಲ, ಅವನ ಹೆಸರೇನು ಮಂಜುನಾಥ. ಅವತ್ತಿಂಗಿನ ನಿಂತ್ಕೊಂಡು ಯೂರಿನ್ ಪಾಸ್ ಮಾಡ್ತಾ ಇದ್ದಿದ್ದು. ದೊಡ್ಡದ ಬೇಕಿದ್ರೆ ಆಮೇಲೆ ಕವರ್ ಮಾಡ್ತೀರಿ. ಇದ್ದಿದ್ದೆ ಹೋಗಲ್ಲ. ಇದು ಮುಸ್ಲಿಮರ ಮುಂದೆ ಡೇಟ್ ಹಾಕ್ತೀವಿ. ಸೊ ಹಿಂಗೆ ಮುಂದೆ ನಿಂತ್ಕೊಂಡೇ ಇರ್ತಾರೆ. ಇಲ್ಲ ಕಡೆ ಇರಲಿ ಸದ್ಯಕ್ಕೆ. ಕೇಸ್ ಇದ್ದರೆ ರೆಕಾರ್ಡ್ ಮಾಡ್ತೀನಿ. ಜನ ಹುಡುಗರು ಗೇಮ್ ಆಡ್ಕೊಂಡು ಕೂತಿದ್ದಾರೆ ಬಂದು ಪಕ್ಕದಲ್ಲಿ ಸೌಂಡ್ ಮಾಡ್ಕೊಂಡು ಮಾತಾಡ್ಕೊಂಡು. ಬಹುಶಃ ಇಲ್ಲಿ ಗೇಮ್ ಆಡೋಕ್ಕೆ ಬಂದು ಕೂತ್ಕೊಳ್ತಿದ್ದಲ್ಲ, ಸ್ವಲ್ಪ ದಿವಸ ಕವರ್ ಮಾಡಿದೆ, ಅದೇ ಹುಡುಗರು ಅಂದ್ಕೊಳ್ತೀನಿ. ಲೈಟ್ ಬಿಡ್ತಾ ಇರೋದು ಅಲ್ಲಿ ವಿಜುವಲ್ ಸುಮಾರು ಸರಿ ಕವರ್ ಮಾಡಿದ್ದೀನಿ. ಎದುರುಗಡೆ ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗಿಂದ ಹೊರಗಡೆ ಬರೋರ ಥರ ಗಾಡಿ ನಿಲ್ಲಿಸ್ಕೊಂಡು ಹೆಡ್ಲೈಟ್ ಬಿಡ್ತಾ ಇರ್ತಾರೆ ಯಾವಾಗಲೂ ಅಂತ. ಯೂಟರ್ ಬೇರೆ ಆಗ್ತಾ ಇರೋದು. ಅಲ್ಲಿಗೆ ಹೋಗುವಂಥ ದಜ್ಜುಗುಡ್ ರೋಡ್ಗೆ ಹೋಗೋ ಊಟ ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಆ್ಯಕ್ಚುಲಿ ದಾರಿ ಹೋಗೋರು ಇಬ್ಬರು ಇದ್ದಾರೆ, ಅಲ್ಲಿ ಇಬ್ಬರು ಹೋಗ್ತಿದ್ದಾರೆ. ಸೊ ದಾರಿ ಹೋಗೋ ಕೃಷ್ಣ ಪರವಾಗಿ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು. ಆ ಕಡೆಗೆ ಹೋದರೆ ಊಟ ಸಿಗುತ್ತೆ ಅಂತ. ಇಲ್ಲಿ ಗಲಾಟೆ ಬರ್ತಾವಲ್ಲ, ಇವು ಕಿಶೋರರು ಅಂತ ಅರ್ಥ. 3 ಜನ ಇದ್ದಾರೆ. ಸೊ ಇವರು ಯದುವೀರ್ ಪರವಾಗಿ ಬಂದಿರೋದು. ಇಲ್ಲಿ ಕಿಶೋರರು ಹುಡುಗರು, ಹೀಗಾಗಿ ಕಿಶೋರರು ಇವರು. ಕೃಷ್ಣರ ಕಿಶೋರರು, ಆರ್ಡಿನರಿ ಕಿಶೋರರು ಅಲ್ಲ. ಅವ್ರ ಮಾತು ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ದೀನಿ. ಹೀಗಿದ್ರು ನನ್ನ ಕಿವಿಗೆ ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅಂದರೆ ಅವ್ರು ಎಷ್ಟು ಜೋರಾಗಿ ಅರ್ಚಾಡ್ತಿರ್ಬೇಡ ಲೆಕ್ಕ ಹಾಕಿ. ಅವಾಚ್ಯ ಶಬ್ದಗಳು ಜಾಸ್ತಿ. ಅಪ್ಪನ ಅವ್ವನ್ನ ಅಕ್ಕನ ಅಂತೆಲ್ಲ ಬೈದಾಡ್ತಾಯಿದ್ರು. ಈಗಲೇ ಯಾಕದು ಹೆಡ್ಲೈಟ್ ಬಿಟ್ಟು ತೋರಿಸಿದ್ದು ಅಂದರೆ, ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದೆ. ಇವತ್ತು 25 ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ. ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಊಟ ಕೊಟ್ಟಿಲ್ಲ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೋಸ್ಕರ ತೋರಿಸ್ತಾ ಇರೋದು, ಹೋಗುವ ಕಡೆಗೆ ಊಟ ಕೊಡ್ತಾರೆ ಅಂತ. ಹೀರೋ ರಂಜನ್ ನಡ್ಕೊಬರ್ತಾ ಇರೋದು ಗಣೇಶನ ಗಣಪತಿ ದಾರ ಇದೆಯಲ್ಲವ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವುದು.
ಇದ್ದೇ ಡೇಟಲ್ಲಿ ಸಿಗೋದು. ಎಲ್ಲ ಬಸ್ ಶೋಲ್ಡರ್ ಬಿಚ್ಕೊಂಡು ವರ್ಕೌಟ್ ಬರ್ತಾವೆ. ಶೋಲ್ಡರ್ ತೋರಿಸ್ಕೊಂಡು ಆ್ಯಕ್ಚುಲಿ ಶೋಲ್ಡರ್ ತೋರಿಸ್ಕೊಂಡು ಹೋಗ್ತಾ ಇರೋದು ಸುಮಾರು ಜನ ಇದ್ದರು. 3-4 ಜನ ಓಡಾಡ್ತಾಯಿದ್ರು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಗೇಮ್ ಮಾಡ್ತಾಯಿದ್ರಲ್ಲ ಹುಡುಗರು, 3 ಜನ ಹುಡುಗರು, ಅವರಲ್ಲದೆ ಇನ್ನೂ 3 ಜನ ಹುಡುಗರು ಓಡಾಡ್ತಾಯಿದ್ರು ಇಲ್ಲಿ. ಯಾರ್ದು ಹುಡ್ಕಾಡ್ತಾವನೆ. ವರ್ಕೌಟ್ ಏರಿಯಾ ಇದೆಯಲ್ಲ, ಅಲ್ಲಿ ಯಾರೋ ಶೋಲ್ಡರ್ ತೋರಿಸ್ಕೊಂಡು ಚಡ್ಡಿ ಹಾಕ್ಕೊಂಡು ಶಾರ್ಟ್ಸಲ್ಲಿ ಹೆವಿ ಮಾತಾಡ್ತಾವನು. ಗಡ್ಡ ಇದೆ ನೋಡೋದಕ್ಕೆ. ಸುರೇಶ್ ಅವರ ಹಿರಿಯ ಮಗ ಸೂರ್ಯಪುತ್ರ ಕಾರಣ ಇದ್ದಾನಲ್ಲ, ಅವನ ಥರ ಚರಣ್ ಥರ ಇದ್ದಾನೆ. ಸ್ವಲ್ಪ ನೋಡೋಕ್ಕೆ ತುಂಬ ಹೊತ್ತಾಯಿತು, 1 ಗಂಟೆ ಆಯಿತು ಬಹುಶಃ ಇಲ್ಲಿ ಬಂದು. ನಾನು ಹೋಗಿ 4 ದಿವಸದ್ದು ಅಪ್ಲೋಡ್ ಮಾಡಿ ಬಂದೆ ವೀಡಿಯೋಸ್. ಆ ಕಡೆ ಹೋಗೋಕ್ಕಿಂತ ಮುಂಚೆನೇ 1/4 ಗಂಟೆ ಇಲ್ಲೇ ವೀಡಿಯೋ ಎಡಿಟ್ ಮಾಡ್ತಿದ್ದನಲ್ಲ, ಆವಾಗಿಂದನೂ ಇಲ್ಲೇ ಕೂತಿದ್ದ. ಹೋಗಿ ಅಲ್ಲಿ ಕೆಲಸ ಮುಗಿಸಿ ನಾನು ಇಲ್ಲಿ ಬಂದಿದ್ದೀನಿ, ಇನ್ನೂ ಬೊಗಳ್ತಾನೆ ಅವನು ಈ ಥರ. ಆ್ಯಕ್ಚುಲಿ ನಾನು ಮಲಿಗಕ್ಕೆ ಬಟ್ಟೆ ಇದೆಲ್ಲ ಬೆಡ್ಶೀಟೆಲ್ಲ ತಂದು ರೆಡಿ ಮಾಡ್ಕೊಂಡಾಯಿತು. ಜೊತೆಗೆ ಇಲ್ಲಿ ನನ್ನ ಮುಂದೆ ನಿಂತ್ಕೊಂಡು ಮಗ ತೋರಿಸ್ತಾ ಇದ್ದನಲ್ಲ, ಅವ್ನು ಇವಾಗ ಊಟ ತೊಗೊಬಂದು ಅಲ್ಲಿ ಊಟ ತಿಂತಾಯಿದ್ದಾನೆ ಕೂತ್ಕೊಂಡು. ನನಗೆ ತಿನ್ನೋಕ್ಕೇನು ಗೊತ್ತಿಲ್ವಲ್ಲ ಅದಕ್ಕೆ. ಅಂದರೆ ಮಲಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೆ ನನಗೆ ಯಾರೂ ಊಟ ಕೊಟ್ಟಿಲ್ಲ ಅನ್ನೋದರ ಆ್ಯಟಿಟ್ಯೂಡ್ ಇದು. ಸೊ ಮಲಬಾರ್ ಹತ್ರ ಊಟ ಇಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರನೇ ಮಧ್ಯಾಹ್ನ ಊಟ ಕೊಟ್ಟಿಲ್ಲ. ಸೊ ಸಾಯಂಕಾಲ ಮಲಬಾರ್ ಹತ್ರ ಊಟ ಇಸ್ಕೊಂಡಿಲ್ಲ, ಅಲ್ಲಿ ಕಾರಣಕ್ಕೆ ಊಟ ಕೊಟ್ಟಿಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದೇನಾದರೂ ಇಲ್ಲ ಬಿಗೇರು, ಅವ್ರ ಆ್ಯಟಿಟ್ಯೂಡ್ ನನಗೆ ಎವಿಡೆನ್ಸ್ ಅಷ್ಟೇ. ಇದು ಯಾವುದೋ ಹುಳಗಳು. ಆ್ಯಕ್ಚುಲಿ ಮಳೆ ಬರ್ತಾಯಿದೆಯಲ್ಲ, ಸೊ ಇಲ್ಲಿ ಮಳೆ ಬಂದರೆ ನನಗಿರೋದು ಒಂದೇ ಆಪ್ಷನ್. ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಅಲ್ಲಿ ಸಿಟಿ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಇಲ್ಲಿ ಕೂತ್ಕೊಂಡ್ರೆ ಹುಳಗಳಿದ್ದಾವೆ. ಈ ಹುಳಗಳು ಬಹುಶಃ ಯಾರೋ ತಂದುಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಆರ್ಗನೈಸ್ಡ್ ಇದು, ಮಳೆ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಅದಕ್ಕೋಸ್ಕರನೇ ಸಾಯಂಕಾಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದವನು ಬಂದು ಇಲ್ಲಿ ಬಗ್ ನೋಡ್ಕೊಂಡು ಹೋಗಿತ್ತು. ಜೊತೆಗೆ ಇನ್ನೊಂದು ಹೇಳಿದ್ರೆ ಇಲ್ಲಿ ಇದರಲ್ಲಿ ಇಲ್ಲಿ ಪಾರ್ಕ್ ಒಳಗಡೆ ಕಟ್ಟಡಗಳಿದೆಯಲ್ಲ, ಅಲ್ಲಿ ಎಲ್ಲ ಕಡೆ ಮಲಗಿದ್ದಾರೆ ಜನಗಳು. ಸೊ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ಇದೆ. ಸೊ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಇಲ್ಲಿ ಜಾಗ ಇದ್ದರೂ ಹುಳಗಳು, ಇಲ್ಲಿ ನೋಡಿ ಎಷ್ಟು ಹುಳಗಳಿವೆ. ಇದೆಲ್ಲ ಹುಳಗಳು. ಆ್ಯಕ್ಚುಲಿ ಬ್ಯಾಗ್ ಮಳೆ ಬತ್ತಲ್ಲ,
ಮಳೆ ಬಂದಾಗ ಇಲ್ಲಿ ಬಂದೆ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಇಲ್ಲಿ, ಅಷ್ಟೊಂದು ಹುಳ ಇದ್ದಾವೆ. ಆ್ಯಕ್ಚುಲಿ 2ನೇ ಸರಿ ಎಚ್ಚರ ಆಗಿರೋದು ನನಗೆ. ಅದೇ 2ನೇ ಸರಿ ಮಳೆ ಬಂದಿದೆ, 2 ಸರಿ ಮಳೆ ಬಂದಿದೆ. ಅಲ್ಲಿ ಮಲಗಿದಾಗ ಎದ್ದು ಕೂಡಲೇ ಹಿಂಗೇನೆ ಇದೇ ಸ್ಟೈಲಲ್ಲಿ ಒತ್ತರಿಸ್ಕೊಡೋದ. ಇವಾಗ ಆ್ಯಕ್ಚುಲಿ ರೀಸನ್ ಇತ್ತು, ಇವರು ಏನೋ ಸಾಚಾ ತುಳುಗಳಲ್ಲ, ಇವರು ಆರ್ಗನೈಸ್ಡ್ ಬೇಕಂತ ಒತ್ತರಿಸ್ಕೊಡೋದು. ಇನ್ನೊಂದು ಹೇಳಿದ್ರೆ ಅಲ್ಲಿ ಯೋಗಾಸನ ಮಾಡ್ತಾರಲ್ಲ ಅವ್ರು ಇವತ್ತು ಇಲ್ಲಿ ಒಬ್ಬನೇ ಇರೋದು. ನಾವು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ ಇವಾಗ. ನಾನು ಇಲ್ಲಿ ಬಂದ ಕೂಡಲೇ ನನ್ನ ಕಾಲು ಮುಖ ತೊಳೆಯುವಾಗ ಅವನು ಸ್ವಲ್ಪ 1 ನಿಮಿಷ ಬಂದ್ಬಿಟ್ಟು ಕಾಲು ಚಪ್ಪಲಿ ಸ್ಲಿಪ್ಪರ್ನೆಲ್ಲ ತೊಳ್ಕೊಂಡು ಕೈ ತೊಳ್ಕೊಂಡು ಹೋಗ್ತಾನೆ ಬಡಿ. ಇವಾಗ ಅವನು ಇಲ್ಲೇ ವಾಕಿಂಗ್ ಮಾಡ್ತಾಯಿದ್ದಾನೆ. ಅವನು ಮತ್ತು ಇನ್ನೊಬ್ಬ ದೋಸ್ತಿ ಇಬ್ಬರು ಬಂದಿದ್ದರು. ದೋಸ್ತಿತ್ತು ಆ್ಯಕ್ಚುಲಿ ಅದು ತೊಳೆದಿದ್ದು, ಆ ದೋಸ್ತಿನ ಕವರ್ ಮಾಡಿದ್ದೀನಿ. ಅವನು ಬಂದು ಅಲ್ಲೇ ಮಲ್ಗೆ ಜಾಗದಲ್ಲಿ ವರ್ಕೌಟ್ ಮಾಡ್ತಾಯಿರ್ತಾನೆ ಅವನು. ಇದು ಮಾಡ್ತಿದ್ದಾರೆ, ಯಾರು ಬರಬಹುದು ನೋಡೋದ, ಇಲ್ಲ ವಾಕಿಂಗ್ ಬರ್ತಿದ್ದಾರೆ. ಫಸ್ಟ್ ಅವ್ನು ಕವರ್ ಮಾಡೋದ ಅಂದ್ಕೊಂಡೆ, ಅಪ್ಲಿಕೇಶನ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಮಾಡ್ಕೊಂಡಿರುತ್ತಲ್ಲ, ಹೀಗಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮಳೆ, ಭಯಂಕರ ಮಳೆ. ಬೆಳಗಾದ ಆಲ್ಮೋಸ್ಟ್ 12 ಗಂಟೆವರೆಗೂ ಸೌಂಡ್ ಮಾಡ್ತಾಯಿದ್ರು. 12 ಗಂಟೆ ಆದಮೇಲೆ ಮಲಿಕೊಂಡೆ. ಯೋಗಾಸನದಲ್ಲಿ ಬರ್ತಾಯಿದ್ದಾರೆ, ಬಂದಾಗ ಕವರ್ ಮಾಡ್ತೀನಿ. ಆಲ್ಮೋಸ್ಟ್ 12 ಗಂಟೆವರೆಗೂ ಶಬ್ದ ಬರ್ತಾಯಿದ್ರು. ಅದಾದಮೇಲೆ 1 ಗಂಟೆ ಅರೌಂಡ್ 2 o'clock ಮಳೆ ಸ್ಟಾರ್ಟ್ ಆಯಿತು. ಸೊ ಮಳೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲಿ ಯಾವುದೋ ಹುಳಗಳು ಸಿಕ್ಕಾಪಟ್ಟೆ ಹುಳಗಳಿದ್ದು. ಇನ್ನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಲಿಲ್ಲ ನಾನು, ಸೆಕೆಂಡ್ ಟೈಮ್ ಬಂದಾಗ ನೋಡಿದ್ದು. ಮಳೆ ನಿಂತ ಮೇಲೆ ಹೋಗಿ ಅಲ್ಲಿ ಪುನಃ ಮಲಿಕೊಂಡ್ಮೇಲೆ ಪುನಃ ಮಳೆ ಬಂತು. ಮಳೆ ಬಂದಮೇಲೆ ಇದು ಬೆಡ್ಶೀಟೆಲ್ಲ ಒದ್ದೆ ಆಗಿದೆ. ಪುನಃ ಇಲ್ಲಿ ಬೇರೆ ಮಲಗೋಕ್ಕೆಲ್ಲೂ ಜಾಗ ಇರಲಿಲ್ಲ. ಬೆಡ್ಶೀಟು ಒದ್ದೆ ಆಗಿರೋದ್ರಿಂದ ಸ್ಮೆಲ್ ಬರೋ ಸಾಧ್ಯತೆ ಇದೆ. ಒಣಗ್ಸೋಕ್ಕಾಗಲ್ಲ, ನಾಳೆ ಬಂದರೂ ಹೋಗಬೇಕು. ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ಬೇಕು ಇವತ್ತು. ಸೊ ಇವಾಗ ಸ್ನಾನ ಮಾಡೋಕ್ಕೆ ಹೋದರೆ ಏನೆಲ್ಲ ಆಗುತ್ತೆ ಅಂತ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೆ ಆ್ಯಕ್ಚುಲಿ. ಅದೇ ಇದು ಬಟ್ಟೆನೂ ಡ್ರೈ ಮಾಡೋಕ್ಕಾಗಲ್ಲ, ಊಟ ಕಷ್ಟ ಇವತ್ತು. ಊಟ ಸಿಗೋದು ಡೌಟು, ಸ್ನಾನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಬೆಡ್ಶೀಟ್ ಒಣಗ್ಸೋಕ್ಕಾಗಲ್ಲ, ಬೆಡ್ಶೀಟ್ ಒದ್ದೆ ಆಗಿರೋದ್ರಿಂದ ಸ್ಮೆಲ್ ಬರ್ಬೋದು. ಸೊ ಇವಾಗ ಸ್ನಾನ ಮಾಡಿದ್ರು ನಾಳೆ ಆಲ್ರೆಡಿ ಸ್ಮೆಲ್ ಹೊಡಿತಾ ಇರ್ತೀನಿ ಬೆಳಿಗ್ಗೆಗೆಲ್ಲ. ಅದು ಸ್ಟ್ರಾಟಜಿ. ಜೊತೆಗೆ ಒದ್ದೆ ಆದರೆ ನಿದ್ದೆ ಮಾಡೋದಿಲ್ಲ. ನಿದ್ದೆ ಮಾಡಿಲ್ಲ ಅಂದರೆ ಕಣ್ಣೆಲ್ಲ ಊದ್ಕೊಳ್ಳೋದು ಅಥವಾ ಒಳಗೋಗೋದು ಈ ಥರದ್ದೆಲ್ಲ ಆಗುತ್ತೆ. ಈ ಥರ ಅದೆಲ್ಲ ಆಗುತ್ತೆ. ಈ ಬೋಟ್ ಎತ್ತದೆ, ಇದು ಈ ಕಡೆ ಯಾವುದಲ್ಲ ರಾಯಲ್ ಬ್ಲೂ. ಇದೆ ಬೃಹಸ್ಪತಿಗಳು. ಮಹಾಲಕ್ಷ್ಮಿ ಸ್ವೀಟ್ಸ್ ಇದು ಊಟ. ಇದರಲ್ಲಿ ಮಧ್ಯಾಹ್ನ ಊಟ ಸಿಗದೆ ಇರೋದು ಅದೇ ಕಾರಣಕ್ಕೆ. ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಲಿ ಅನ್ನೋ ಕಾರಣಕ್ಕೆ ಊಟ ಹಾಕಿಲ್ಲ. ಸಾಕೆಲ್ಲ ಮಲ್ಬಾರಲ್ಲಿ ಥರ ಊಟ ಇಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಊಟ ಸಿಕ್ಕಿಲ್ಲ. ಬೇರೆ ಕಡೆ ಎಲ್ಲಿ ಊಟ ಕೊಟ್ಟಿಲ್ಲ. ಆದರೆ ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಅವ್ರೇನು ವಿಷ ಹಾಕ್ಕೊಟ್ರು ಹೋಗಿ ಅದೇ ತಿನ್ನಬೇಕು ಆ ಥರ. ರಿಮೈಂಡ್ ಮಾಡ್ತಾ ಇರೋದು ಅವರು ಊಟಕ್ಕೆ ಅಲ್ಲಿಗೆ ಬರಬೇಕು ಅಂತ. ಅಷ್ಟರಲ್ಲಿ ಫುಟ್ಬಾತ್ ಮೇಲೆ ಅದಕ್ಕೆ ಕವರ್ ಬಿಸಾಕಿರೋದು. ಬಹುಶಃ ಸಂತೃಪ್ತಿಯವರು ಊಟ ಕಡಿಮೆ ಕೊಡೋ ಸಾಧ್ಯತೆ ಇರುತ್ತೆ, ನೋಡೋಣ. ಯಾಕೆಂದರೆ ಮಲ್ಬಾರ್ಗೆ ಹೋಗಲಿ ಅನ್ನೋ ಕಾರಣಕ್ಕೆ. ಆ್ಯಕ್ಚುಲಿ ಅಲ್ಲಿ ಊಟಕ್ಕೆ ಹೋಗಲೇಬಾರ್ದು. ಇವತ್ತು 7:30 ಟ್ರೈನ್ಗೆ ಹೊಟ್ಟೋಗೋದು ನಂಜನಗೂಡಿಗೆ ಅಂದ್ಕೊಂಡಿದ್ದೆ. 7:30 ಟ್ರೈನ್ಗೆ ಹೋಗೋಕ್ಕಾಗ್ತಿಲ್ಲ. ಬಿಕಾಸ್ ಸಾಯಂಕಾಲ ಬೆಳಗಾನ ಮಳೆ ಇತ್ತಲ್ಲ, ನಿದ್ದೆ ಮಾಡಿಲ್ಲ ಅಂದರೆ ತುಕ್ಕಡಿಕೆ ಬರ್ತಾ ಇರುತ್ತೆ ರೋಡಲ್ಲೆಲ್ಲ. ಹೀಗಾಗಿ ನಿದ್ದೆ ಮಾಡಿದೆ ಸ್ವಲ್ಪ ಹೊತ್ತು. 7 ಗಂಟೆಗೆದ್ದೆ. ಈಗ 7:30 ಕೈಕಾಲು ಮುಖ ತೊಳ್ಕೊಂಡು ಹೊರಟಿದ್ದೀನಿ ನಂಜನಗೂಡು ಕಡೆಗೆ. ನೋಡಬೇಕು ಏನು ಆಗುತ್ತೆ ಕತೆ ಅಂತ. ಸ್ವಲ್ಪ ಬಿಸಿಲು ಬರ್ತಾಯಿದೆ. ಬಹುಶಃ ಬಿಸಿಲು ಇರುತ್ತೆ ಅಂದ್ಕೊಳ್ತೀವಿ. ಅರಸ್ಪೆಕ್ಟೆಡ್ ಮಳೆ. ನಾನು ವೆದರ್ ರಿಪೋರ್ಟ್ ನೋಡ್ತಿದ್ದೆ, ವೆದರ್ ರಿಪೋರ್ಟ್ ನೋಡಲಿಲ್ಲ ಇವತ್ತು. ಯಾಕೆಂದರೆ ಮಳೆ ಬರೋ ಸೂಚನೆ ಇರಲಿಲ್ಲ. ಮಳೆ ಇರುತ್ತೆ ಇವತ್ತು, ಕ್ಲೌಡಿ. ಇವತ್ತು ನಾಳೆ 2 ದಿವಸ ಮಳೆ ಇರುತ್ತೆ.
ನೋಡ್ದ ಚಂದನ್ ಬ್ಯಾಗ್ ಅದು ಪುರ್ಸಮೆ ಬಾಲಂಗೋಚಿ ಅವನು ಯಾವ್ದು ಜಕ್ನಳ್ಳಿ ಪೀಸ್ ಇರಬೇಕಿದು. ಪೂಜಾರಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪೂಜಾರಿ ಕಾಣಿಸ್ಕೊಳ್ತಿರೋದು. ಈ ಬೋಳಿ ಮಗ ನೋಡ್ಬೋದು ಎಷ್ಟು ಕ್ಲೋಸಪ್ ಅಲ್ಲಿ ಹೋಯ್ತಾನೆ ಸೋಳ ಮಗ ಅಂತಂದು. ಆ್ಯಕ್ಚುಲಿ ಇಲ್ಲೇ ಇದೇ ಥರ ಸೈಕಲಲ್ಲಿ ಒಬ್ಬ ಕುಬುದಳ ಕಂದ ಹೋಯ್ತಾನೆ. ಆ ಕುಮುದಳ ಕನ್ನಡ ಓದ್ ಕೂಡಲೇ ಈ ಸುಳೆ ಮಗ ಈ ಸುಳೆ ಮಗ ಮಾತಾಡೋದು, ಬಾ ಕೊಡ್ತೀನಿ, ನಂದು ಕೊಡೋಲ್ಲ, ಅದರ ಬೀದಿನ ಹಾಕಿ ಕೊಡ್ತೀನಿ, ಅದ್ರ ತುಣ್ಣೆ ಉಂಡ್ಬಿಟ್ಟೋಗವೆ ಸುಳೆ ಮಕ್ಕಳು ತಂದು. ಮಗುವಿನ ತುಲ್ನಾಕ್ಕೆ ಗಾಡಿ ಮೇಲೆ ಅಭಿ ಅಂತ ಹೊಡೆದಿದೆ. ಇಲ್ಲಿ ಆ್ಯಕ್ಚುಲಿ ಅದನ್ನೇ ಕವರ್ ಮಾಡೋವಾಗೈತು, ಅನ್ನೆಸೆಸರಿಯಾಗಿ ಕವರ್ ಮಾಡಬಾರ್ದು. ಯಾರೋ ಹುಡುಗ ಪಾಸಾದ ಇಲ್ಲಿ ಕುಬುದಳ ಕಂದಳೆ ಬಲಂಗುಚ್ಚಿ. ಆ ಬೋಳಿ ಮಗ ಹೋದ್ಮೇಲೆ ಇಲ್ಲಿ ಫ್ರೇಮಿಗಲ್ಲಿ ಮಾಡೋದೆಲ್ಲ ಫಸ್ಟ್ ಆ ಸುಳೆ ಮಗ ಮಾತಾಡ್ತಾನೆ. ಏನೋ ಬೈಕೊಂಡು ಹೋಗೋದು ಯಾರಿಗೋ ಫೋನಲ್ಲಿ ಮಾತಾಡೋದು ನಂಗೆ ಮತ್ತು ಇಲ್ಲಕ್ಕೆ ಹೇಳಿದು. ಆನ್ಲೈನಲ್ಲಿ ಹೆಣ್ಮಕ್ಳ ಪರ ಹೋರಾಟಗಾರರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹೆಣ್ಮಕ್ಳ ಫೋಟೋಸೆಲ್ಲ ಯಾಕೆ ಅಪ್ಲೋಡ್ ಮಾಡೋದು ನೀನು ಹಂಗೆ ಅಂತ ಕೇಳ್ತಾವೆ. ಇವತ್ತು ಯಾವನ ಬೆಳಗ್ಗೆ ಮಧ್ಯರಾತ್ರಿಯಲ್ಲಿ ಅಪ್ಲೋಡ್ ಮಾಡೋದು, ಅದು ಯಾವುದೋ ಫೇಕ್ ಐ ಡಿ ಡೂಪ್ಲಿಕೇಟ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಕ್ಕೆ ಹೇಳ್ದೆ. ಜಾಯಿನ್ ಆಗ್ತಾ ಇರೋದು ಹೆಂಗೆ ಬರ್ತಾರೆ ಸುಳ ಮಗ. ಮುಂದೆನೇ ಹೋಗ್ತಾನೆ ಹೋಗೋದು ಇಲ್ಲ ಫಾಸ್ಟಾಗಿ. ಇವತ್ತು 22 ಡೇಟ್ ಗುರು, ಅದಕ್ಕೆ ಇವತ್ತು 22ನೇ ತಾರೀಕಲ್ವಾ. ಫಾಸ್ಟ್ ನಂಬರ್ 2 ಲಕ್ಷ್ಮಮ್ಮ ಕೆಲಸ ಮಾಡೋದಲ್ವ, ಅದಕ್ಕೆ ಮಹಾಲಕ್ಷ್ಮಿ ಸ್ವೀಟ್ಸ್ ತೋರಿಸಿದ್ದು. ವೇ ಟು ಪಾರ್ಕಿಂಗ್ ಟೌನ್ ಹಾಲ್. ಏನಿದು ರೋಡಿಗೆ ಹಾಕೋರೆ ಸುಮಾರು 4704 DK 4784 ಗಾಡಿ ಅದು. JS 648 ಇನ್ನೂ ಲಾಸ್ಟ್ ನಂಬರ್ ಯಾವುದು ಕಾಣ್ತಾ ಇಲ್ಲ. ಬೀಡ ಗಾಡಿ ಅದು. ಏನು ಗೊತ್ತಿಲ್ಲ, ಹೆವಿ ಮ್ಯೂಸಿಕ್ಕು. ಅರಸ್ ರೋಡ ಹೋಗೋಷ್ಟೊಂದು ನಿಲ್ಲಿಸ್ಬಿಟ್ರು. ಈ ಬಜ್ಜಿ ಯಾರೋ ಬ್ಯಾರತ್ತ ಇರಬೇಕು. ವಾರ್ಮ್ ಅಪ್ ಮ್ಯೂಸಿಕ್ ಅದು. ಡೇಟು ಒಂದು ಸ್ವಲ್ಪ ಹೊತ್ತು ಪ್ಲೇ ಮಾಡೋಕ್ಕೆಲ್ಲಪ್ಪ ಆಗಿದ್ದು ರೋಗ ಇವಕ್ಕೆ. ಹೆಂಗೆ ಕ್ಲೋಸಪ್ಪಲ್ಲಿ ಹೋಗ್ತಾರೆ ಸೊಳವಾಗ. ತಿಂಡಿ ತಿನಿಸುಗಳೆಲ್ಲ ಇದಾಗೋದು, ಅದಕ್ಕೆ ಆ ಕಡೆಗೆ ಹೋಗ್ಬೇಡ ಅಂತ ನಾನು ಡೈವರ್ಟ್ ಮಾಡ್ತಾ ಇದ್ದಿದ್ದು. ತಿನ್ಕೊಬಿಡ್ತಾನೆ ಏನಾದರೂ ಅಂತ ಇರೋ ಡೌಟು ದೊಡ್ಡದ. ಮೈಸೂರು ಸಿಟಿ ಕಾರ್ಪೊರೇಷನ್ದು ಅದು ಅಲ್ಲ ಪ್ರಾಜೆಕ್ಟ್ ಇದು. Please, yeah.
We have come together today is for your fitness and exercise. So daily ನಾವು at least 40 to 45 minutes exercise ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಆಸನಗಳು ಮಾಡುವಂಥದ್ದಾಗಿರ್ಬೋದು, ಇಲ್ಲ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಬಿ ಇಟ್ ಸೈಕ್ಲಿಂಗ್, ಸ್ಕೇಟಿಂಗ್, ವೆರಿ ಇಂಪಾರ್ಟೆಂಟ್. ಯಾಕೆ ನಮ್ಮ ದೇಹ ಅದೇ ಥರದ್ದು ಲೆವೆಲ್ ಆಫ್ ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದು ER4682 ಗಾಡಿ. ದುರ್ಗಾ ಅಂತ ಬರೆದಿದೆ ಗಾಡಿ ಮೇಲೆ. ಸೌಂಡ್ ಕೇಳಿಸ್ಕೋರು ಅವ್ರ ಚಪ್ಪಲ್ ಸೌಂಡು. ಹೊರಡ ಅರೌಂಡಲ್ಲಿ ಊಟ ಕಾಫಿ ಕುಡಿಲಿಲ್ಲ, ಬಂದ್ಬಿಟ್ಟೆ ಅದಕ್ಕೆ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಳ್ತದೆ. ಆದರೆ ಇವತ್ತು ಊಟ ಸರಿಯಾಗಿ ಸಿಗೋದಿಲ್ಲ ಅನ್ನೋದರ ಅರ್ಥ ಇದೆ. ಏನೇನು ಊಟ ಸಿಕ್ಕಿಲ್ಲ, ಇವತ್ತು ಸಿಗೋ ಡೌಟು. ಅದು ಆಲ್ರೆಡಿ ಮಹಾಲಕ್ಷ್ಮಿ ಸ್ವೀಟ್ಸ್ದು ಓಪನಿಂಗೆಲ್ಲ ಸಿಕ್ಕಲಿಲ್ವಾ, ಅದೇ 100% ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಲಿ ಅಂತ. ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ಲಿ ಅಂತ ಮಾಡ್ತಾಯಿದ್ದಾರೆ. ಅಂದರೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಸೊ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಬನ್ನೂರಿಗೆ ಹೋಗೋಕ್ಕಾಗಲ್ಲ. ಸೊ ಬನ್ನೂರಿಗೆ ಹೋಗೋದು ಆಪ್ಷನಲ್. ಹೋದ್ರೆ ಹೋಗಲಿ, ಬಿಟ್ಟರು ಬಿಡಲಿ ಅನ್ನೋ ಥರ ಮಾಡಿದ್ದಾರೆ ಅನ್ನೋದಕ್ಕೆ ಕನ್ಫರ್ಮ್. ಎಂಥ ಕಾರಣಗಳಿಗೆ ನಾನು ಬನ್ನೂರಿಗೆ ಹೋಗೋದಿದೆ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಚಿನ್ನಿ ರವಿ ಬಾಲಂಗೋಚಿ, ಇವನ ಹೆಸರು ಚಿನ್ನ ಅಂತ ಸಿಟಿ ಕಾರ್ಪೊರೇಷನ್ ಕೆಲಸ ಮಾಡೋದಿವ. ಯಾವ ಆರಾಮ ಸರ್, ಮಳೆ ಸಾಯಂಕಾಲ ಎಲ್ಲ ಸ್ನಾನ ಮಾಡೋಕ್ಕಾಗಿಲ್ಲ, ಅಲ್ಲಿ ಇಲ್ಲಿ ನಿಂತಿದ್ದೆ. ಈಗ ಊಟ ಹುಡುಕಿ ಹೋಗ್ತಾ ಇದ್ದೆ, ನನ್ನ ಏನೂ ಸಿಕ್ಕಿಲ್ಲ. ಧಾರವಾಡ ಇರ್ಬೇಕು. ನಾನು ಶನಿವಾರ ಭಾನುವಾರ ಸಿಗೋದಲ್ಲ, ಊಟ ಮಾಡ್ಕೊಂಡು ಊಟ ಅಂತೀನಿ ತಿಂಡಿ ಮುಗ್ಸ್ಕೊಂಡು. ಹಾಂ ಹಾಂ ಅಯ್ಯೋ ಪರವಾಗಿಲ್ಲ. ಅಲ್ಲಿ ಇದ್ದಿದ್ದೆಲ್ಲ ಒಬ್ಬ ಇಲ್ಲೋ ಬಟ್ಟಿ ಕಾಫಿ ಹಿಡ್ಕೊಂಡು ಅವರು ಇವಂದು ಬಲಂಗೊಚ್ಚಿ, ಅವ್ರ ಹೆಸರಲ್ಲಿ ಯಾರಪ್ಪ ಅದು, ಟ್ಯಾಕ್ಸ್ ಮಂಜುಳವರ ಬಾಲಂಗೊಚ್ಚಿ. ಅವ್ರ ಹೆಸರು ಮಂಜು ಅಂತ ಇರಬೇಕು. ಬನ್ನೂರಲ್ಲಿ ITM ಸ್ಕೂಲ್ ಪಕ್ಕ ಮಂಜು ಸೇಲ್ಸ್ ಅಂತ ಒಂದು ಬುಕ್ ಇದ್ರ ಸ್ಟೇಷನರೀಸ್ ಅಂಗಡಿ ಇಟ್ಟಿದ್ದ, ಮಂಜು ಸೇಲ್ಸ್ ಅಂತ. ಸೊ ಹೀಗಾಗಿ ಅವನ ಹೆಸರು ಮಂಜು ಇರಬೇಕು. ಅವ್ನು ಬನ್ನೂರವನು. ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಮತ್ತು ಆಟೋ ರಿಕ್ಷಾ ಓಡಿಸ್ತಾನೆ ಯಾರ್ದು.
ಗಮನ ಸೆಳೆಯೋಕ್ಕೋಸ್ಕರ ಒಂದು ಮಾತಾಡ್ತಿರೋದು ಅಷ್ಟರೊಳಗೆ. ತಾತಪ್ಪ ಮತ್ತು ಚಾವಳಿ ಬೆಟ್ಟದ ಬಿಳಿ ಪಂಚ ಪೂಜಾರಿ ಕೃಷ್ಣನ ಬಾಲಗೋಚೋಳ. ಊಟ ವೇಸ್ಟ್ ಮಾಡಿರೋದು. ಮತ್ತು ಕಾಫಿ ಟೀ ಕುಡಿದು ಲೋಟ ಬಿಸಾಕಿರೋದು ಎಕ್ಸ್ಬೇಕಂತ. ವೈಟ್ ರೈಸ್ ಯಾಕೆ ಹಾಕಿರೋದರಲ್ಲಿ ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ವೈಟ್ ರೈಸ್ ಕೊಡ್ತಾರಲ್ಲ, ಅದಕ್ಕೆ ಅಲ್ಲಿ ಬಿಸಾಕಿರೋದು, ವೈಟ್ ರೈಸ್ ಹಾಕಿರೋದಲ್ಲಿ. ಬ್ಯಾಕ್ಸ್ಬೋಜಿಲ್ಲ ಬಾಲಗುಚ್ಚಿಗಳು ಒಬ್ಬ, ಅದು ಆ್ಯಕ್ಚುಲಿ ಅದು ಪ್ರಕಾಶ್ ಬಾಲಗುಚ್ಚಿ. ಇಬ್ಬರು ಒಂದಲ್ಲ, ಒಬ್ಬರು ಸಾಲೋದು ಇಬ್ಬರು. ಬಹುಶಃ ಊಟ 50% ಸಿಗ್ಬೋದು ಅಂದ್ಕೊಳ್ತೀವಿ. ಬ್ರೇಕ್ಫಾಸ್ಟ್ ಅದರದ್ದು ಆ್ಯಟಿಟ್ಯೂಡ್ ಸೆಟ್ ಮಾಡ್ತಾರದು, ನೋಡೋದು ಏನಾಗುತ್ತೆ. ಜನ ತುಂಬಿ ತುಳುಕ್ತಾ ಇದ್ದಾರೆ ಇವತ್ತು. ನಾನು ನಿಮಗೆ ಕೊಡ್ತೀನಿ ಬಿಡು ಬಂದು ಅಮೌಂಟು 500. KA09A 9439 ಗಾಡಿ. ತುಂಬ ಹೊತ್ತು ಆನ್ ಮಾಡ್ಕೊಂಡೆ ನಿಲ್ಸ್ಕೊಂಡಿದ್ದ ಗಾಡಿ, ಸಿಕ್ಕಾಪಟ್ಟೆ ಹೊಗೆ ಬರ್ತಾಯಿತ್ತು. ಈಗ ಆಫ್ ಮಾಡಿದೆ. ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಆಗೋದ್ರಲ್ಲೇ ತಡ ಆಗೋಯ್ತು ನಂದು, ಅಷ್ಟೊಳಗೆ ಗಾಡಿ ಆಫ್ ಮಾಡಿದ. ನಾ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಆವಾಗ ಗಾಡಿ ತೊಗೊಬಂದಿರ್ತಿದ್ದು. ನಾ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ತಿನ್ನೋವರೆಗೂ ನೀವು ಆನ್ ಮಾಡ್ಕೊಂಡೇ ಇದ್ದೆ ಬಡಿ ಮಗ. ಸೌಂಡ್ ಕೂಡ ಜೋರು ಗಾಡಿದು. ಒಳ್ಳೆ ವಿಷುವಲ್ ಮಿಸ್ ಆಗೋಯ್ತು. ಪ್ಯಾಷನ್ ಆದರೆ ನಿನ್ನ ಪ್ಯಾಷನ್ ಹಿಂಗಿರುತ್ತೆ ಅಂತ, ನಿನ್ನ ಸ್ಟೈಲ್ ಇದು ಅಂತ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಆ್ಯಟಿಟ್ಯೂಡ್ ತೋರಿಸ್ತಾರೆ. ಅವನಲ್ಲ ಸೊಳವಾಗ ಅವನು ಬಾಡ್ಲಿ ಇದೊಂದಲ್ಲ ನನ್ನ ಪಕ್ಕ ಕುತ್ಕೊಂಡು ಊಟ ಮಾಡ್ತಾಯಿದ್ದ. ಸಾರಿ, ಸುಮ್ಮನೆ ಕುತ್ಕೊಂಡಿದ್ದ ಮೇಲೆ ಕುತ್ಕೊಂಡು ಬೀದಿನಾಗೆ ಬಿಸ್ಕೆಟ್ ಹಾಕ್ತಿದ್ದ. ತಮಿಳ್ನಾಡು 99S7350 TN 99S7350 ಪ್ರಕಾಶ್ ಬಾಲಗೋಚಿ ಇವನು. ಆದರೆ ನೀನು ಈ ಕ್ಯಾಟಗರಿ ಜನಗಳು ಓಡಾಡ್ತಾವ್ರಲ್ಲ ಇಲ್ಲಿ, ಊಟ ಇಸ್ಕೊಡ್ಕೊಂಡು ಓಡಾಡ್ತಾರಲ್ಲ, ಈ ಕ್ಯಾಟಗರಿ ಸೇರಿದವ್ರು ನೀನು ಅಂದ್ಬಿಟ್ಟು ಪ್ಯಾಷನ್ ನಿಂದಿದ್ದು ಅಂತ ಆಡ್ಕೊಳ್ತೀವಿ ಅಂತ ಆ್ಯಕ್ಚುಲಿ ಮಾತಾಡೋದು. ಊಟ ಮಾಡೋವರೆಗೂ ಕೂತಿದ್ದ ಗುರು ಸುಳೆ ಮಗ. ಊಟ ಮಾಡ್ಬಿಟ್ಟು ಕ್ಯಾಮ್ರಾ ತೆಗೆದೆ, ಕ್ಯಾಮ್ರಾ ತೆಗಿ ಮುಂಚೆನೇ ಇದ್ದು ಊಟ ಬೋಳಿ ಮಗಂತ ಅಂದು. 3 ರೌಂಡ್ ಊಟ ಮಾಡಿದೆ, 50% ಊಟ ಆಯಿತು. ಆದರೆ ಈ ಕಪಿತುಲ್ ಐತಲ್ಲ, ಈ ಕಪಿತುಲು ಹೋಗಿ ಬೈಕೊಂಡು ನಿದ್ದೆ ಮಾಡೋ ಬದಲು ಅಂತ ಹೇಳ್ತಾನೆ ಬದ್ಲಾಗ. ಆರ್ಗನೈಸ್ಡ್ ಅವನು ಇಬ್ಬರೂ. ಅದ್ರಲ್ಲಿ ಹೊಡೆಯೋದು ತೆಗೆಡಿಸೋ ಪ್ರಯತ್ನ ಪಡ್ತಾನೆ.
ಸದ್ಯಕ್ಕೆ ಇಲ್ಲಿ ಬಂದು ನನ್ನ ಮುಂದೆ ಯೂಟರ್ನ್ ಹಾಕೊಂಡು ಹೋಗ್ತಾನೆ. ಅಲ್ಲಿ ಆ್ಯಕ್ಚುಲಿ ಯಾರು ಬೈಕ್ ರೆಂಟಲ್ಲಿ ಕೇಳಿದ್ದೆ, ಕೊಟ್ಟಿರಲಿಲ್ಲ. ಅದಕ್ಕೆ ಯೂಟರ್ನ್ ಹಾಕೊಂಡು ಮತ್ತೆ ಬಾ ಅಂತೇನೆ ಆ್ಯಟಿಟ್ಯೂಡ್ ಸೆಟ್ ಮಾಡ್ತಿರೋದು ಸೊಳ್ಳೆ ಮಕ್ಕಳು. ಆವಾಗಲೇ ಸೂಪರ್ ಸ್ಪೀಡ್ ಅಳು ಮೂಳು ಏನಾದ್ರು ಮಾಡೋದ ಅಂದ್ಬಿಟ್ಟು ರೆಂಟಲ್ಲೇ ಕೇಳಿದೆ, ಬೈಕ್ ಕೊಟ್ಟಿರಲಿಲ್ಲ ಅವತ್ತು. ಉದಳಕ್ಕೆ ಕದ್ದೆಲ್ಲ ಬಲಗೊಚ್ಚಿಯೆಲ್ಲ ಬರ್ತಾಯಿದ್ದೆ. ಯಾವಾಗ ಹೊಟ್ಟೆ ಸೈಕಲಲ್ಲಿ ಬರ್ತಾಯಿಲ್ಲ. ಹೀರೋ ಬಂದಂಗೆ ಕೈ ಬಿಟ್ಕೊಂಡು ಎಕ್ಬೇಕಂತಲೇ ಆರ್ಗನೈಸರ್ ಪುಕ್ಸಟ ಪ್ರಚಾರ. ಪುಕ್ಸಟ ಪ್ರಚಾರ ಗೊತ್ತು, ಇಂಥದ್ದೇನಾದ್ರು ಮಾಡೇ ಮಾಡ್ತಾರೆ ಬಳಿ ಮಗ ಅಂತ. ಅದಕ್ಕೋಸ್ಕರನೇ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದ. ಇದು ಹೊರಗಡೆ AB4462 K09. ಚಿಲ್ಲಿ ರವಿ ಅದು. ಈ ಸ್ಕೂಟರ್ಗಳು K09 HU 3116 ಡಿಯೋ. ಎಕ್ಸ್ಪ್ಲನೇಷನ್ ಏನೂ ಅವಶ್ಯಕತೆ ಇಲ್ಲ. ಅಭಯ ವ್ಯಾನ್ ಬರ್ ನಿಲ್ಲಿಸ್ಕೊಂಡೋದ್ರಿಂದ ಬಾಳೆ ಮಕ್ಕಳು ತಂದೆ. ಬ್ಯಾಂಕ್ ಆಫ್ ಬರೋಡಾ, ಆಕ್ಸಿಸ್ ಬ್ಯಾಂಕ್. ಆ್ಯಕ್ಚುಲಿ ಅವ್ರದ್ದು ಕೂತಿರೋ ಸ್ಟೈಲ್ ಹುಡುಗರು ಫುಟ್ಬಾಲ್ ಬ್ಲಾಕ್ ಮಾಡಿಕೊಡು. ಯಶು 26 ಟಿ ಶರ್ಟ್ ಹಾಕೊಡೋದ ಮುಂದೆ ಒಬ್ಬ, ಅವನಿಗೋಸ್ಕರ ಕವರ್ ಮಾಡಿದ್ದು ನಾನು. ಹುಡುಗ ಪಾಸ್ ಆಗ್ಬಿಟ್ಟಾದ್ರೆ ನಾಲ್ಗೆ ಎರಡು ಯಾವುದು ಶರಳದ ಬಾಲಗೊಚ್ಚಿ. ಇದು ಶರಳದ ಬಾಲಗೊಚ್ಚಿ ಅಲ್ಲ ಬಂದು ನಾಲ್ಗೆ ತೋರಿಸ್ಕೊಂಡಿರ್ತಾವ ನಾವು. ಅಲ್ಲಿ ಹೋಗ್ತಾ ಇದ್ದಾರೆ. 26 ಟಿ ಶರ್ಟ್ ಜಿಬ್ರಾ ಕ್ರಾಸ್ ಮೇಲೆ ಪಾಸ್ ಆಗ್ತಿದ್ದಾರೆ. 05 ಮತ್ತು 26 ಎರಡು ಟಿ ಶರ್ಟ್ಗಳಿದೆ. 26 ಯಶು ಅಂತ ಇದೆ ಗಾಡಿ ಮೇಲೆ, ಎರಡು ಟಿ ಶರ್ಟ್ ಮೇಲೆ. ಪಾಳೆಗಳು ಹೋಗಮ್ಮ ಆ ಕಡೆಗೆ ಅಂತ ನಾನು. ಆ್ಯಕ್ಚುಲಿ ಅಲ್ಲೊಬ್ಬಳು ಲೇಡಿ ಪಾಸ್ ಆಗ್ತಿದ್ಲು, ಅದೇ ಹೇಳಿದ್ದ ಅವಳಿಗಲ್ಲ ನನಗೆ. ಎಂಬೋಸ್ ಅಂತ ಇದೆ ಗಾಡಿ ಬೆಲೆ. K09AA5619. ಇದು ಮ್ಯಾಕ್ಸ್ ಬಜಲ ಭಾಳ ಎಂಬೋಚಿ. ಇದು ಇಲ್ಲಿ ಅಶೋಕ್ ಗೌಡ. K09 ಗಾಡಿ ಅದು. ಎಲ್ಲಿ ಹಲ್ಲೆ ಮಾಡಿದ್ನಲ್ಲ ಈ ದೇವೇಗೌಡ ಸರ್ಕಲಲ್ಲಿ, ಅವನು ಸುಳ ಮಗ ಅವನು. ಅದು ಮುಖ ಕವರ್ ಮಾಡಬೇಕಿತ್ತು, ಆದರೆ ಒರಿಜಿನಲ್ ಸಿಗ್ತಾನೆ ಬಿಡಿ. ಅವ್ನ ತಾತಪ್ಪ ಮತ್ತು ಮುಡಿ ಬೆಟ್ಟದ ಬಾಲಂಗೊಚ್ಚಿ, ಅವನ ಬಾಲಂಗೊಚ್ಚಿ. ಕೆನರಾ ಬ್ಯಾಂಕ್ ಅಡ್ವರ್ಟೈಸ್ಮೆಂಟ್ ವಾಯ್ಸ್ ಕೇಳಿಸ್ಕೊಳ್ಬೇಕಾಗುತ್ತೆ.
ಅಲ್ಲೂ ನೀರಿದೆ. ಆ್ಯಕ್ಚುಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗೋದಿಲ್ಲ, ಫುಲ್ ಚಾರ್ಜ್ ಮಾಡಲ್ಲ, 10% ಚಾರ್ಜ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಕ್ಚುಲಿ ಪವರ್ ಕಟ್ ಇದೆ, ಅದು ಜಾಗ ಬೆಳಗ್ತಾ ಇರಲಿಲ್ಲ ಈಗ. ಇದು ಬ್ಯಾಕ್ಸ್ ಬಜ್ಜಳ ಬಾಲಂಗುಚ್ಚಿ. ಕೂಡಲೇ ಕೂದಲ ಕದ್ದರ ಬಾಲಗುಚ್ಚಿ ಕಳಿಸ್ಕೊತಾರೆ. ಅದಿಲ್ಲ ಪವರ್ ಕಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಕೂದಲ ಕದ್ದೆಲ್ಲ ಬಾಲಗುಚ್ಚಿ ಕಳಿಸ್ಕೊತಾರೆ. ಕತ್ತೆ ಹೊಡೆದಾಗ ಕೊಡ್ತಾರೆ. ಕುಬಿದಳ ಕಂದಿನ ಬಾಲಂಗುಚ್ಚಿ ಅದು ಪಂಚಗಳು. ಅಷ್ಟಿಷ್ಟು ಪಂಚಗಳು ನೋಡಿಲ್ಲ ಗುರುದು. ಅದು ಇದೈತಲ್ಲ ಅಲ್ಲಿ ಸರ್ಕಲ್ ಕಾಣ್ತಾಯ್ತಲ್ಲ, ಆ ಸರ್ಕಲಿಂದ ಈ ನಿಂತ್ಕೊಂಡಿದ್ದಲ್ಲ ಈ ಪಾಯಿಂಟ್ ಒಳಗೆ ಕಡಿಮೆ ಅಂದರೂ 10-15 ಪಂಚಗಳು ನೋಡಿದ್ದೀನಿ. 10-15 ಪಂಚೆ. ಯಾವುದೋ ಫಂಕ್ಷನ್ ಇರಬೇಕು, ಮದುವೆಗೆ ನಡೀತಾ ಇರಬೇಕು, ಎಲ್ಲ ಹೋಗ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ಅಡ್ವಾಂಟೇಜ್ ಬಳಸ್ಕೊತಾ ಇದ್ದಾರೆ ಇವರು. ಬರೀ ಪಂಚಗಳು ಬಡ್ಡತ್ತವು. ಆ ಹುಡುಗ ಓಡೋದಲ್ಲ ಕುಬಿದ್ರೆ ಹಾಕಿದ್ರೆ ಬಾಲಂಗುಚ್ಚಿ, ಜೊತೆಗೆ ಹಡೆಗೆ ವಿಭೂತಿ ಹಾಕ್ಕೊಂಡಿದ್ದ. ಅಷ್ಟಿಷ್ಟ ಆಗಲ್ಲ, ವಿಭೂತಿ ಹಾಕ್ಕೊಂಡಿರಲಿಲ್ಲ. ಹಡೆ ತುಂಬ ವಿಭೂತಿ ಹಾಕ್ಕೊಂಡಿದ್ದ ಬಡ್ಡಿ ಮಗ. ಹೆವಿ ಹಾರ್ನ್ ಅದು. AG 7470 KA05 AG. ಅದು ಮುಂದೆ ಗೌರ್ಮೆಂಟ್ ಬಸ್ ಹೋಯ್ತಲ್ಲ, ಹೆವಿ ಸ್ಮೋಕ್ ಬಿಟ್ಕೊಂಡು ನಿಂತ್ಕೊಂಡಿದ್ದ, ಮುಂದಕ್ಕೆ ಹೋಗ್ತಾ ಇಲ್ಲ. ಈ ಗಾಡಿ ಪಕ್ಕದಲ್ಲಿ ಎರಡು ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಮತ್ತು ಇದು ರೆಡ್ ಕಲರ್ ಬಸ್ ಇದೆಯಲ್ಲ, ಈ ಬಸ್ ಮಧ್ಯ ನಿಲ್ಲಿಸ್ಕೊಂಡಿದ್ದ ಅವನು. ಇದು ದಡಿಯಾ ಬಸ್, ಇದೊಂದು ಬಸ್ ಹೋಯ್ತಲ್ಲ ಸಿಟಿ ಬಸ್, ಅದು ನಿಲ್ಲಿಸ್ಕೊಂಡು ಇದಕ್ಕೆ ಎಲ್ಲೂ ಹೋಗ್ತಾಯಿಲ್ಲ, ಪ್ಯಾಸೆಂಜರ್ ಇಳಿಸೋದು ಹತ್ತೋದು ಮಾಡ್ತಾಯಿದ್ದ. ಸೊ ಅವನಿಂದ ಒಂದು ಗಾಡಿ ನಂಬರ್ಗಳನ್ನೆಲ್ಲ ಅವನು ಗಾಡಿ ತಂದು ಪಾರ್ಕ್ ಮಾಡ್ಕೊಬಿಟ್ಟು ಹೆವಿ ಆರೋಡ್ ಹೊಡಿತಾರೆ ಒಂದೇ ಸಲ. ಕೊಯ್ಯೋ ಅಂತ ಕರೆಕ್ಟಾಗಿ ನಾನು ಟಿವಿ ಹತ್ರ ಇತ್ತು ಗಾಡಿ. ಅದು ಆರ್ಗನೈಸ್ಡ್, ಅದು 78 ಗಾಡಿ ನಂಬರ್ ಹೊರಟಾಯ್ತು. ನೋಡೋಕ್ಕಾಗಲಿಲ್ಲ, ಅದು ಯಾವುದೋ ಗೋಲ್ಡ್ ಅಂತ ಬರೆದಿದೆ ಗಾಡಿ ಮೇಲೆ. ಹೋಗ್ಯ ಹುಡುಗರು 10F34 ಏನು ಗಾಡಿ ಅದು. ನಾನು ವನವಾಸ ಮುಗಿದ ಮೇಲೆ KSRTC ಡಿಪಾರ್ಟ್ಮೆಂಟ್ಗಂತೂ ಕಾಯ್ಕೊಂಡಿದ್ದೀನಿ. ಜಲ್ಬೇಕು ನೆಲೆಸ್ಕೋಬೇಕು ಅವರು. ಆ ರೇಂಜಿಗೆ ಮಾಡ್ತೀನಿ ಅವ್ರಿಗೆ. ಜಲ್ಬೇಕು ಅದು ಪಾರ್ಕಿಗೆ ಯಾವಾಗ ಬರ್ತೀರಿ ಅದೇ ಇವನ್ ಟೈಮಿಂಗರು. ಕೈ ಎಣ್ಣೆ ಕುಡ್ದವನು ಮುಖ ಮಾಡ್ಕೊಂಡು ಮುಂದೆ ಓಡಾಡ್ತಿರ್ತಾನೆ. ಇಲ್ಲ ಅಲ್ಲಿ ಬಲಗ್ತೀನಿ ಅನ್ನೋ ಕಾರಣಕ್ಕೆ ಬಲಗಿರೋದು ಇವ. ಅದು ವಿತ್ ಹೆಲ್ಮೆಟ್. ಹೇಮಂತ್ ಅದು ಹೆಲ್ಮೆಟ್ ಹೇಮಂತು. ಸಾಯಂಕಾಲ ಮಳೆ ಇತ್ತಲ್ಲ, ನಿದ್ದೆ ಮಾಡಿಲ್ಲ. ನಾನು ಮಲಗಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. ನಾನು ಇಲ್ಲಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರನೇ ಪವರ್ ಕಟ್ ಮಾಡಿರೋದು. ಸೊ ಇಲ್ಲಿಗೆ ಬಂದ ತಕ್ಷಣ ಇದೆಲ್ಲ ಬ್ಲಾಕ್ ಮಾಡ್ಕೊಂಡ್ರು. ನಂಬರ್ 1 ಪೊಸಿಷನ್ ಬ್ಲಾಕ್ ಮಾಡ್ಕೊಂಡಿದ್ವಿ ಅಂತ. KA05 AB 3107. ತಾತಪ್ಪನ ಬಾಲಂಗುಚ್ಚಿ. ನೋಡ್ರಿ ಯಾವುದು ತಾತಪ್ಪನ ಬಾಲಂಗುಚ್ಚಿ ಅಷ್ಟೇ ಅಲ್ಲ, ಒಂದು ಜೋಡಿ ಪಂಚೆ ಹುಟ್ಟಿದ್ದಾರೆ. ಹೀಗಾಗಿ ಗಾಡಿ ಹುಡುಕ ಕೃಷ್ಣಕುಮಾರ್ ಬಾಲಂಗುಚ್ಚಿ.
ಕೃಷ್ಣಕ್ಕೂ ಬರೋಲ್ಲ. ಕೃಷ್ಣ ಬರ್ತೀನಿ ಯಾರೋ ಕೃಷ್ಣ ಯಾವುದು ಬಿಡೋದ ಕಟ್ ಪೂಜಾರಿ ಕೃಷ್ಣ ಅವಳ ಪಾದ ಸುತ್ತ ಹೋಗ್ತಾರೆ. HG 828 ಗಾಡಿ ತಂದು ನಿಲ್ಲಿಸ್ತಾರೆ ಸರಿಯಾಗಿ. ಇಲ್ಲ ಕೆಲಸ ಬಾಯಿಲೆ ಸೈಡ್ಗೆ ಹಾಕ್ತೀನಿ ಇಲ್ಲೇ ಎದುರಿಸ್ತಾ ಇರ್ತಾವೆ. ಅಂದರೆ ಹೇಗೆ ಫ್ಯೂಚರ್ ಡೇಸಲ್ಲಿ ನಿನ್ನ ಹ್ಯಾಂಡ್ಲ್ ಮಾಡ್ತೀವಿ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಮಡಿಗಳು ಹೊರಸ್ತಿರೋದು. ಆ್ಯಕ್ಚುಲಿ ಆ ಗಾಡಿ ಫಸ್ಟು ನಂಬರ್ ಪ್ಲೇಟ್ ಹಿಡಿದ್ನಲ್ಲ ಆ ಗಾಡಿ ಪಲ್ಸರ್ ಗಾಡಿ ಅದು ನನ್ನ ಪೆನ್ನಿಂದ ಬಂದು ನಿಲ್ಲಿಸಿದ್ದು. ಆ್ಯಕ್ಚುಲಿ ಅದಕ್ಕೆ ನಾನು ತೆಗೆದಿದ್ದು. ಅಂದರೆ ಹಿಂದ್ಗಡೆಯಿಂದ ಬಂದು ನಾನು ಮುಂದೆನೇ ಆಗ್ತಾನೆ. ನಾನು ಅವ್ರ ಗಾಡಿ ಡಿಕ್ಕಿ ಹೊಡ್ಕೊಂಡು ಅಂದರೆ ಮುಂದಕ್ಕೆ ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಬರೋದ ನನಗೆ ತಂದು ತೆಗೆದ ನಿಲ್ಲಿಸ್ತಾ ಇರ್ತಾರೆ. ನಿನ್ನೆ ನಿಲ್ಲಿಸಿದ್ದಾರೆ. HX 425 ಗಾಡಿ ಈಗಿದೆಲ್ಲ ಈಗ ಹರಿಸ್ಕೊಳ್ತಾರೆ. ಇಲ್ಲಿ ಹೋದೆ ಇದೇ ಗಾಡಿ. सिराज 200 रुपये चिल्लर ला. ಅವಾಗ ಗುದ್ಕೊಡೋದು ಅದನ್ನು ಆ್ಯಕ್ಚುಲಿ ಅದಕ್ಕೆ ಕವರ್ ಮಾಡಿದ್ದು. ಫ್ರೇಮಿನಲ್ಲಿ ಬಂದಿದೆಯೋ ಇಲ್ವೋ ಸರಿಯಾಗಿ ನೆನಪಿಲ್ಲ. ಅವ್ನು ನನಗೆ ಗುದ್ದಾಗ ಹೋಟೆಲಲ್ಲಿ ಗುದ್ಕೊಂಡೋದ, ಅದಕ್ಕೆ ಇನ್ನೇನೆ ಬಂದಿದ್ದೆ ಊಟ. ಅದು ಮುದ್ದೆ ಡೇಟ್ ಹತ್ತಿ ಮೇಲೆ ಗುದ್ದಿದ್ದು, ಅಂದರೆ ಮುಂದೆನೇ ಹೊಡ್ಕೊಡೋದು ಅಂತೆಲ್ಲ ಆ ಥರ. ಈಗ ಅಲ್ಲಿ ನೀರು ಹರಿಸ್ಕೊಂಡೋದಲ್ಲ ಅದು ಖರ್ಚು ಆಗ್ತದೆ. ಆ್ಯಕ್ಚುಲಿ ಒಂದು ಮಲ್ಪ ಊಟ ಇಸ್ಕೊತೀವಿ ಮುದ್ದೆ ಟೇಟ್ ಹೋಗ್ತೀವಿ. AA9265 KA AA9265 ಗಾಡಿ. ಇಲ್ಲಿ ಆಟೋ ಇದೆಯಲ್ಲ ಈ ಸ್ಪಾಟಲ್ಲಿ ಬಂದು ಮೇಲೆ ಕತ್ತಿಸ್ಕೊಂಡಿದ್ದು ಫುಟ್ಪಾತ್ಗೆ. ತಿರ್ಗಾ ಮುಚ್ಕೊಂಡು ಗಾಡಿ ಹತ್ತಿಸ್ಕೊಂಡು ಹೋಗಿಲ್ಲ. ಗಾಡಿಗೆ ಹತ್ತಿಸ್ತಿದ್ದು ಮತ್ತೆ ಹಿಂದಕ್ಕೆ ರಿವರ್ಸಿಗೆ ಬಿಡ್ತಾನೆ ಗಾಡಿ. ಅಂದರೆ ಮುಂದಕ್ಕೆ ಹೋಗ್ತಿದ್ದವನು ಹಿಂದಕ್ಕೆ ಬರ್ತದೆ ಗಾಡಿ. ಮತ್ತೆ ನನ್ನ ಕಾಲಿಗೆ ಟಚ್ ಆಗಬೇಕಂತ ನಾನು ಮುಂಜಾನೆ ಬಂದು ಮೇಲಕ್ಕೆ ಹೋದ ಆಟೋಗೆ ಯೂ ಟರ್ನ್ ಮಾಡ್ದ. ತಿರ್ಗಾ ಮುಚ್ಕೊಂಡು ಹೋಗಲಿಲ್ಲ, ಬಂದಿದ್ದೇ ಸ್ಪೀಡಲ್ಲಿ ಗಾಡಿ ಬ್ರೇಕಲ್ಲಿ ನಿಲ್ಲಿಸ್ಕೊಂಡ. ಬ್ರೇಕ್ ಮಾಡಿದ್ರೆ ಗಾಡಿ ಆಟೋ ಇಲ್ಲಿ ಬರ್ತಲ್ಲ, ಸೊ ಹಿಂದಕ್ಕೆ ಬಂತು, ನನಗೆ ಟಚ್ ಆಯಿತು ಆ ಥರ. ಅದು ಆ್ಯಕ್ಚುಲಿ ಇಂಟೆನ್ಷನ್ಲಿ ಮಾಡಿದ್ದು. ಬಹುಶಃ ಅಲ್ಲಿ ಅವಶೇಷವಾಗಿ ಹೊಡೆದ್ರೆ ಅಥವಾ ಅದು ನಡೀತಾ ಅಲ್ಲಿರೋ ವಾತಾವರಣ ನೋಡೋದು ಇವತ್ತು ಊಟ ಸಿಗೋದು. ಅದಕ್ಕೆ ಯಾವುದಕ್ಕೂ ಇರಲಿ ವಾಟರ್ ಬಾಟ್ಲಲ್ಲಿ ನೀರು ತುಂಬ್ಕೊಂಡ್ರೆ ಮತ್ತು ನೀರು ತುಂಬ ಸಿಗುತ್ತೆ ನೋಡಿದೆ ಅದೆಲ್ಲ ಹೋಗುತ್ತೆ ಊಟಕ್ಕೆ.
ಎಚ್ಚೆತ್ಕೊಬಿಡಬೇಡಿ ಇವಾಗ ಇಲ್ಲಿ ಕುತ್ಕೊಂಡಿದ್ದ ಪಂಚ ಆ್ಯಕ್ಚುಲಿ ಅವನು ತಾತಪ್ಪ ಮತ್ತು ಬಿಳಿ ಪಂಚ ಪೂಜಾರಿಯ ಇದು ಬಾಲಕ್ ಬಚ್ಚಿ ಈ ಇನ್ಸಿಡೆಂಟ್ ನಡೆದಿದ್ದೇನು ಅಂದರೆ ಇಲ್ಲಿ ಊಟ ಇಸ್ಕೊಂಡೆ ಲಯನ್ಸ್ ಕ್ಲಬ್ ಅವ್ರದ್ದು ಊಟ ಇದು ಹೇಳಿದ್ರೆ ಎಲ್ಲರ ನಿಮ್ಮ ಕಡೆಯವ್ರು ಯಾರೂ ಇಲ್ಲ ಎಲ್ಲ ಏನೋ ಕೇಳಲ್ಲ ಅವ್ರು ಆ್ಯಕ್ಚುಲಿ ಇಂಡಿಯಾ ಸ್ಟುಡಿಯೋಲ್ಲಿ ಬಡ್ಸ್ ಹಾಕೊಂಡಿದ್ದೆ ಎಲ್ಲರಿಗೆ ಸರಿಯಾಗಿ ಕೇಳಿಸಿಲ್ಲ ಹೋಟೆಲಿ ಅದಕ್ಕೆ ನಾನು ಏನು ಹೇಳಿದೆ ಅಂದರೆ ಅವ್ರು ಯಾರು ನಮ್ಮ ಕಡೆಯವರಲ್ಲ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ ಅದು ಯಾವತ್ತಾರು ಅವ್ರ ಜೊತೆ ಇದು ಊಟ ಮಾಡೋದು ನೋಡಿದಿಪ್ಪ ಅಂತ ಹೇಳಿದ್ದ ಮತ್ತು ಸುಮ್ಮನಾದ. ಅದು ಹೇಳಿದ್ರೆ ಈ ಸಾಧನೆ ಮಾಡಿಲ್ಲ ಸೊ ಕೊಳಕೊಂಥರ ಭಿಕ್ಷೆಗೊಂಥರ ಕಾಣ್ತಾ ಇದೆಯಾ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಯಾವಾಗಲೂ ಇಲ್ಲಿ ಗಿಟಾರ ಬರೋದ ಸೌಂಡ್ ಮಾಡೋದು ಮತ್ತು ಎಳ್ದಾಡೋದು ಅದೆಲ್ಲ ಮಾಡ್ತಿದ್ದಲ್ಲ ಬಡ್ಡೆ ಇದೆ. ಇವಾಗ ಇಲ್ಲಿ ಕೂತ್ಕೊಂಡಿದ್ದ ಆ್ಯಕ್ಚುಲಿ ನೆರಳು ಇರುತ್ತೆ ಅಂತ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೆ ಅದಕ್ಕೆ ಬ್ಲಾಕ್ ಮಾಡ್ಕೊಳ್ಬೋದು ಇವಾಗ. ಆನ್ ಟೈಮ್ದಲ್ಲಿ ಕ್ಯಾಮ್ರಾ ಆನ್ ಆಗಲ್ಲ ಸರ್, ಜಸ್ಟ್ ಮಿಸ್ ಆಗಬೇಕು. ಅವ್ರಿಗಿಂತ ಮುಂದೆ ಹೋಗಿದ್ರೆ ಪ್ರಕಾಶ್ ಸ್ಟೇಡಿಯಂ ಟೀಮ್ ಅಲ್ಲಿ ಊಟ ಹೋಗ್ತಾರೆ. ಆ ಗುಂಡೆ ಹಿಡಿಬೇಕಾಗುತ್ತೆ ಬ್ಲ್ಯಾಕ್ ಶರ್ಟ್ ತುರ್ಸ್ಕೊಂಡು ಹೋಗ್ತಾರೆ ಅವ್ರು ತುರ್ಸ್ಕೊಂಡು ಫುಲ್ ಸೈಡಿಗೆ ಹೋಗೋದು. ಅಲ್ಲಿ ನೋಡಿ ಕಾಂಪೌಂಡ್ ಸೈಡ್ಗೆ ಹೋಗ್ತಾವೆ ಹಂಗೆ ನನ್ನ ಪಕ್ಕನೂ ಹೋಗೋದು ಬಂಡೆ ಇದ್ದು ತುರ್ಸ್ಕೊಂಡು ಹೋಗೋದು. ಪ್ರಕಾಶ್ ಬಾಲಂಗೋಚಿ ಆ್ಯಕ್ಚುಲಿ ಅವ್ರು ಕೇಳಿದ್ನಲ್ಲ ಅದಕ್ಕೆ ರಿಲೇಟೆಡ್. KA 57F599 ಆ್ಯಕ್ಚುಲಿ ಒಳಗಡೆ ಕಾಣ್ತಿರೋರೆಲ್ಲ ಪ್ರಕಾಶ್ ಬಾಲಂಗೋಚಿ ಹೆರಿಟೇಜ್ ವಿಜಯನಗರಿತು ಶೋ ಇವಾಗ ಈ ಮನೆಯಲ್ಲಿ ಬಿದ್ದಿದೆ ಪೂಜೆ ಸಾಮಾನು. ಸೊ ಇವುಗಳ ಕಾಣಿಸ್ಕೊಳ್ತಿರೋದು ಅವನು ಪ್ರಕಾಶ್ ಬಾಲಂಗೋಚಿ ಆ್ಯಟಿಟ್ಯೂಡ್ ಬೇರೆ ಕ್ರಿಯೇಟ್ ಮಾಡ್ತಾವೆ. ಆದರೆ ಇದೆಲ್ಲ ಆರ್ಗನೈಸ್ಡ್ ಅಂತ ಬೇಕಾದಂತ ತೊಗೊಬಂದಿದೆ ಸರ್ ಒಳ್ಳೆ ತಗೋ. KA 096527 ಆ್ಯಕ್ಚುಲಿ ಮಧ್ಯ ಯಾವುದು ನಂಬರ್ ನೋಡಿಲ್ಲ. ಅದೇ KA 09 ಆದಮೇಲೆ ಯಾವ್ದು ಬರುತ್ತೆ ಅಂತ ಆಟೋದವರು ಏನೋ ಕೂಗ್ಬಿಟ್ಟು ಹೋದಾಗ್ತದೆ. ಈಚೆ ಕಡೆ ಕೈ ತೋರಿಸ್ಕೊಂಡು ಹೋದಾಗ್ಬೋದು. ಇದೇ ಸಿಲಿಯರ್ ಗೊತ್ತಾಗೋದಿಲ್ಲ ಕೇಳ್ತಿಲ್ಲ ವಾಡಿ ಇದೆಲ್ಲ ಯಾಕೆ ಬೇಕು ಹತ್ರಕ್ಕೂ ನೋಡೋಣ. ಆಟೋ ರಿಕ್ಷಾ ಡ್ರೈವರ್ಗಳೆಲ್ಲ ಬಾಯಿ ಬಿಟ್ಕೊಂಡು ಇಸ್ಕೊತಿದ್ದಾರೆ ಅಂದರೆ ಡಿಗ್ರಿ ಇರ್ಬೋದು ಗೊತ್ತಾಗಲ್ಲ. ಖಾಲಿ ಆಗುತ್ತೆ ಖಾಲಿ ಆಗುತ್ತೆ. ಖಾಲಿ ಆಗುತ್ತೆ ವೆಜ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವರು ಆಟೋ ರಿಕ್ಷಾದವ್ರು ಬಾಯ್ಬಿಟ್ಟು ಇಸ್ಕೊಂಡು ತಿಂತಾವನೆ ಅಂದರೆ ಅದು ನಾನ್ ವೆಜ್ ಅದು. ಎಲ್ಲರಿಗೂ ಸರಿ ನಾನ್ ವೆಜ್ ಸಿಗುತ್ತೆ, ಇಷ್ಟೊಂದ್ಸರಿ ಸಿಗುತ್ತೆ. ಸೊ ಅದು ಮೋಸ್ಟ್ ಆಫ್ ದಿ ಟೈಮ್ಸ್ ಮುಸ್ಲಿಮ್ಸೇ ಕೊಡೋದು. ಸಿದ್ದೇಶ್ವರ ದೇವಸ್ಥಾನ ಮುಂದೆ ಫುಲ್ ಬೈ ವೈಟ್ಸ್ ಅಂತ 14EEE 14EE ವೈಟ್ಸ್ 9A176
ಫುಲ್ ಡಿಸ್ಟ್ರಿಬ್ಯೂಷನ್ ಬರ್ತದೆ. ಇಲ್ಲಿ ಯಾರೋ ಮಾಡಿರ್ತಾರೆ. KA090 975 ಏನು ಮಾಡ್ದೆ ಅಂತ ಹೇಳೋಂಗಿಲ್ಲ. ಇದು ಪಿಂಕ್ ಕಲರ್ ಬಟ್ಟೆ ಹಾಕ್ಕೊಡೋದಲ್ಲ, ಅದು ಕೈಯಲ್ಲಿ ಹೋಗ್ತದೆ ಅವ್ರ ಗರೇಜ್. KA090 975 ಆ್ಯಕ್ಚುಲಿ ಹೊಡೆದಾಗ ಅಂದರೆ ಆಕ್ಸಿಡೆಂಟೇ ಮಾಡ್ದ. ಬಂದಿರ ಊಟ ಮುಗಿಸ್ಕೊಬಂದರು. ಇವಾಗ ಚಾರ್ಜ್ ಮಾಡೋದು ಮುಗಿಸಿಲ್ಲ. 2 ಗಂಟೆ ಟೈಮ್ ಈಗ. ಬೆಳಿಗ್ಗೆ ಚಾರ್ಜ್ ಮಾಡ್ತಾಯಿದ್ದ, ಬಂದಾಗ ಈಗಲೂ ಚಾರ್ಜ್ ಮಾಡ್ತಾಯಿದ್ದ. ಕೆಲಸದ ಕುಮಾರ ಏನು ಮಾಡ್ತಿದ್ದ ಅಂದರೆ ಮೊಬೈಲ್ ಚಾರ್ಜ್ ಮಾಡ್ತಿದ್ದ ಅಂತ ಬರ್ತಾನೆ. ಇದ್ದೊಬ್ಬ ಬೇಕಾ ಲಗೇಜ್ ಹಿಡಿದಕ್ಕೋಸ್ಕರ ಬಂದಿದ್ದೀವಿ. ಪ್ರಕಾಶ್ ತೆಗೆದಿದ್ದು होगा डी इधर निकलेगा ठीक है। ಮಹಾಲಕ್ಷ್ಮಿ ಸ್ವೀಟ್ಸ್ ಡಬ್ಬ ಅದು, ಎಲೆಕ್ಟ್ರಿಕ್ ಬ್ಯಾಟ್ರಿ. ಮತ್ತೆ ಅಲ್ಲಿಗೆ ಹೋಗುವಂಥ ಸೇವಂತಿಗೆ ಹೂವು. ಕುಮಾರ್ ಕೊಡ್ಸಿರಲ್ಲ ಆ ಚಪ್ಪಲ್ ಅದು. ಬಿಸ್ಕೆಟ್ ಸೆಟ್ ಕೆಳಗೆ ಹಾಕಿರೋದು ಗೂಗಲ್ಲಿ ಇರಬೇಕು ಬಿಸ್ಕೆಟ್ ಬೆಲೆ ಹುಷ. ಯಾಕೆ ಶೋರ್ ಹೋಟೆಲ್ ಗೂಗ್ಲಿ. ಬ್ಯಾಗು DI ಏನಾಗಿದೆ ಬೇಬಿಲ್ಲ ಬಕ್ಕ ದೀಪ ಅಥವಾ ಪುಟ್ಸ್ವಾಮಿ ಅವರಿಗೆ ರಿಲೇಟೆಡ್ ಇದೆ. ಅಂದರೆ ನನಗೆ ಎಸ್ಟಿಮೇಷನ್ ನನ್ನ ಲೆಕ್ಕಾಚಾರದ ಪ್ರಕಾರ ನಮ್ಮ ತಂದೆ ಪುಟ್ಸ್ವಾಮಿ ಇದ್ದಾರಲ್ಲ, ಅವರು ದೇವೇಗೌಡರ ಜೊತೆ ಫ್ಯಾಮಿಲಿ ಜೊತೆ ಟಾಪ್ ಆಗೋಗಿರೋಂತಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಜೊತೆಗೆ ನಮ್ಮ ಅಕ್ಕ ಮೊದಲನೇ ಅಕ್ಕನ ಹೆಸರು ಕುಮುದ ಅಲ್ವಾ, ಅವಳು ಕುಮಾರಸ್ವಾಮಿ ನೆಟ್ವರ್ಕಿಗೆ ಬರೋದು. ಸೊ ಹೀಗಾಗಿ ಇವರೇನೋ ಟೀಮ್ ಅಪ್ ಕೆಲಸ ಮಾಡ್ತಿರೋಂಗಿದ್ದಾರೆ. ಹೀಗಾಗಿ ಕುಮಾರ್ ಹೆಸರಿಲ್ಲರಿಗೆ ಸಹಾಯ ಮಾಡೋದು ನೆಪದಲ್ಲಿ ತೊಂದರೆ ಕೊಡೋದು ಎಲ್ಲ ಕೆಲಸ ಕಡೆಗಳನ್ನೇ ಮಾಡ್ತಾಯಿದ್ದಾರೆ. ಈಗ ಬಿದ್ದರೆ ಇದ್ರದ್ದು ಮುಂದೆ ಡೇಟ್ ಹಾಕ್ತೀವಿ. ಇದು ಸೇವತಿ ಅಂದರೆ ಸಾವು ಇಳಿಯುತ್ತೆ ಅಂತ, ಸಾವು ಪ್ಲಸ್ ಅಂತೆ ಅಂತ, ಅಂದರೆ ನಾವೇ ಸೊತೋಯ್ತಿಲ್ವಾ ಅಂತ. ಚರಡ ಅವ್ರು ಪಾಲ್ತ ತೋರಿಸ್ತಾರೆ. ಚರಡ ಕೆಟ್ಟಿರ್ತೀವಿ. ಇದು ಆ್ಯಕ್ಚುಲಿ ಇದು ಇವತ್ತು 22ನೇ ತಾರೀಕು ಅಲ್ವಾ. ಪಾಸ್ಟ್ ಇನ್ನೊಬ್ಬಟ್ಟು ಲಕ್ಷ್ಮವ್ವ ಕ್ಲೇಮ್ ಮಾಡಿರ್ತಾರೆ. ಅದಕ್ಕೆ ಅವಿಶ್ ಅಲ್ಲ ಯಾರು
ಕುಮುದಳ ಕಂದ ಅದನ್ನೆಲ್ಲ ಅಭಿಷೇಕ್ ಗೌಡ ಅವನ ಹೆಸರು ತೊಂದರೆ ಕೊಟ್ಟರು. ಸೊ ಇವಾಗ ಲಕ್ಷ್ಮೀ ಅವ್ರ ಹೆಸರೆಲ್ಲ ತೊಂದರೆ ಕೊಡ್ತಾಯಿದ್ರು. ಸೊ ಇವಾಗ ಮಧ್ಯಾಹ್ನ ಆದಮೇಲೆ ಪ್ರೆಸೆಂಟ್ ನಂಬರ್ 2 ಕೆಲಸ ಬರುತ್ತೆ. ಸೊ ಪ್ರೆಸೆಂಟ್ ನಂಬರ್ 2ಅಲ್ಲಿ ಐಶ್ವರ್ಯ ಅರ್ಜುನ್ ಸ್ಟೋರಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಐಶ್ವರ್ಯ ಅರ್ಜುನ್ ಡೇಸಲ್ಲಿ ತಾತ ಹೆರಿಟೇಜ್ ಹಿರಿಯ ನಾಗರಿಕರು ತಾತ ಕಮ್ಯುನಿಟಿಯವರು ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿರೋದು ಒಂದು. ಇನ್ನೊಂದು ಅವಳಿಗೆ ಆಲ್ರೆಡಿ ಮದುವೆ ಆಗಿದೆಯಲ್ಲ, ಸೊ ಆ ಹುಡುಗನ ಕಡೆಯವರು 50% ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಆ್ಯಟಿಟ್ಯೂಡಿಗೆ. ಈಗ 3 ಗಂಟೆಗೆ ಇನ್ನು 15 ನಿಮಿಷ ಇದೆ, ಕರೆಕ್ಟಾಗಿ 3 ಗಂಟೆಗೆ ಇವ್ನು ಬಿಟ್ಕೊಡ್ತಾರೆ. ಯಾಕೆ ಗೊತ್ತಾ ಕರೆಕ್ಟಾಗಿ 3 ಗಂಟೆಗೆ ಬಿಟ್ಕೊಡೋದು? 1 ಗಂಟೆಯಿಂದ 6 ಗಂಟೆವರೆಗೆ, 12 ಗಂಟೆಯಿಂದ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಕೆಲಸ ಮಾಡೋದು. ಈಗ ರಾಹುಕಾಲ ಗೂಳಿಕಾಲ ಎಲ್ಲ ಬರುತ್ತಲ್ಲ ಆ ಥರ. ಪ್ರೆಸೆಂಟ್ ಇವತ್ತು 22ನೇ ತಾರೀಕು ಪ್ರೆಸೆಂಟ್ ನಂಬರ್ 2 ಅದರಲ್ಲಿ ಕೆಲಸ ಮಾಡೋದು ಬೆಳಗ್ಗೆ 11 ಅಂದರೆ ಈಗ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಮಾಡುತ್ತೆ. ಸೊ ಔಟ್ ಆಫ್ ದಟ್ 3 ಅವರ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ 3 ಗಂಟೆ ಯೂಸ್ ಮಾಡ್ಕೊಂಡು ಇನ್ನು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಿಟ್ಕೊಡ್ತಾರೆ ನನಗೆ. ಸೊ ಇದರ ಆ್ಯಟಿಟ್ಯೂಡು. ಅಂದರೆ ಮಧ್ಯಾಹ್ನ ಇನ್ನು 15 ಮಿನಿಟ್ಸ್ವರೆಗೆ ಇವ್ನು ಚಾರ್ಜ್ ಮಾಡ್ಕೊಳ್ತಾನೆ. ಇಲ್ಲಿ 15 ಮಿನಿಟ್ಸ್ ಆದಮೇಲೆ ಬಿಟ್ಬಿಟ್ಟು ಹೋಗ್ತಾನೆ. ಅಲ್ಲಿವರೆಗೂ ಹುಡುಗ ಕಾಣಿಸ್ಕೊಳ್ತಿರೋದು ಏನಕ್ಕೆ ಅಂದರೆ ಆ್ಯಪಲ್ ಫೋನ್ ಬೇರೆ ಕೈಯಲ್ಲಿ ಶ್ರುತಬಾಳ ತೊಡೆ ಬೇರೆ ತೋರಿಸ್ತಾ ಅಲ್ಲಿ ಇವಳು ಯಾರು ಐಶ್ವರ್ಯ ಅರ್ಜುನ್ ಮದುವೆ ಆಗಿದೆಯಲ್ಲ, ಸೊ ಅವ್ನು ರಿಲೇಟೆಡ್. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಅದರದ್ದೇ ಒಂದು ರೀಲ್ಸ್ ಕೂಡ ನೋಡಿದೆ. ಮದುವೆ ಗಂಡನ ಬಗ್ಗೆ ಏನೋ ಆ್ಯಕ್ಚುಲಿ ಪ್ರಶ್ನೆ ಕೇಳ್ತಾಯಿದ್ರು. ನಾನು ಆ್ಯಕ್ಚುಲಿ ಇಂಡಿಯಾದಲ್ಲಿ ಇಯರ್ಬಡ್ಸ್ ಹಾಕೊಂಡಿದ್ದೆ, ಮ್ಯೂಟ್ ಮಾಡಿದ್ದೆ, ಹೀಗಾಗಿ ಏನು ಕೇಳಿಸ್ಕೊಳ್ಳಿಲ್ಲ. ಒಟ್ಟಲ್ಲಿ ರಿಲೇಟೆಡ್ ಆ ವಿಷಯ ಅಂತ ಗೊತ್ತಾಯಿತು. ಒಟ್ಟಲ್ಲಿ ಏನೋ ಡಿಸ್ಕಷನ್ ನಡೀತಾಯಿತ್ತು ಅದ್ರ ಬಗ್ಗೆ. ಐವತ್ತು 14:50 ಅಂದರೆ ಇನ್ನೂ 10 ನಿಮಿಷ ಇದೆ ಕರೆಕ್ಟಾಗಿ. 3 ಗಂಟೆಗೆ 10 ಮಿನಿಟ್ಸ್ ಇದೆ. ಇವಾಗ ಪ್ಯಾಕಪ್ ಮಾಡ್ತಾ ಇದ್ದೀವಿ. ಗೂಗ್ಲಿಗೆ ರಿತಿಕ್ ರೋಷನ್ ಅದಕ್ಕೆ ಅಂಬಾಸಡರ್. ಹೆರಿಟೇಜ್ ಹಿರಿಯ ನಾಗರಿಕರು ಹರಟೆ ಹೊಡಿತಾ ಕೂತಿದ್ದಾರೆ. ಅವ್ರ ಬಗ್ಗೆ ಏನೂ ಕೇಳಲಿಲ್ಲ. ಅಲ್ಲೊಬ್ಬ ತಲೆ ಹಿಡ್ತಾ ಇದ್ದಾನಲ್ಲ, ಹೆಣ್ಮಕ್ಳದೆಲ್ಲ ತಲೆ ಹಿಡಿದು ಪೀಳ್ಪಿದ್ದಾನಲ್ಲ ಒಬ್ಬ ಇವಾಗ, ಅವನು ಆ್ಯಕ್ಚುಲಿ ಮೊಬೈಲಲ್ಲಿ ಕವರ್ ಆಗೋದಿಲ್ಲ, ಸದ್ದಲ್ಲಿ ನಿಂತಿದ್ದಾನೆ. ಅವನು ಅಲ್ಲೇ ತಲೆ ಪಾಠ ಆಡ್ತಾ ಇದ್ದಾನೆ. ಅವನು ಕೇಳಲ್ಲ ಪೊಲೀಸರು, ಅವ್ನು ಹಿಂದೆನೇ ಪಾಸಾದರು. ಅವನು ಕೇಳಿಲ್ಲ, ಅಲ್ಲಿ ಕುತ್ಕೊಂಡಿರೋ ಹೆರಿಟೇಜ್ ಹಿರಿಯ ನಾಗರಿಕರಿಗೆ ಕೇಳಿಲ್ಲ. ಇದ್ರದ್ದು ಹೆದರಿಸಿದ್ರು. ಆ್ಯಕ್ಚುಲಿ ನನಗೂ ಕೇಳಲಿಲ್ಲ ಅಫ್ಕೋರ್ಸ್, ಬಟ್ ಆದರೆ ಇಂಡೈರೆಕ್ಟಾಗಿ ಹೆದರಿಸಿದ್ದೀವಿ. ಅಂದರೆ ಅವ್ರನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಇವನು ಎಚ್ಚೆತ್ಕೊಂಡು ಹೊರಟೋಗ್ಲಿ ಅಂತ ಟ್ರೈ ಮಾಡೋದು. ರಾಜಶ್ರೀ ಆ್ಯಕ್ಚುಲಿ ರಾಜ ಕೈ ಹಿಡಿಯೋದು.
ಅದು ಬಿಳಿ ಟೊಪ್ಪೆ ಕೊಡೋಯ್ತದಲ್ಲ ಅದು ಬಹುಶಃ ಈ ಬಡ್ಡೆತ್ತವಲ್ಲ ಈ ಬಡ್ಡೆತ್ತವ ಟೀಮ್ ಅವನು ಇರಬೇಕು ಅನಿಸುತ್ತೆ. ಮತ್ತು ಉಲ್ಲಾಕೆ ಹೇಳಿದೆ ಇವರೆಲ್ಲ ಒಟ್ಟಿಗೆ ಹೋಗ್ತಿರೋದು ನೋಡ್ರಿ ಅವ್ನ ಕಡೆಯವ್ರೆ ಇವನ ಕಡೆಯವ್ರೆ ಹೋಗ್ತಾರ ನೋಡ್ರೆ. ಇಲ್ಲೂ ಇದು ಮಾಡ್ತಾಯಿದ್ದೀನಿ ಚಾರ್ಜ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ಬಂದ್ಬಿಟ್ಟು ತೊಡೆ ತರ್ತಾರೆ ನನ್ನ ಮುಂದೆ ಅವನು ಮತ್ತು ಉಲ್ಲಾಕೆ ಹಿಡಿದು. ಹೌದು ಅವ್ರದ್ದು 4 ಜನ ಒಂದೇ ಟೀಮ್ ಅವರು ಹೌದು ಅವ್ರದ್ದು 4 ಜನ ಒಂದೇ ಟೀಮ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅಪ್ಲೋಡ್ ಮಾಡಿದೆ ಐಶ್ವರ್ಯ ಅರ್ಜುನ್ ಬಗ್ಗೆ. ಆ್ಯಕ್ಚುಲಿ ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ಶಾರ್ಟ್ನಲ್ಲಿ ಹೇಳಿದ್ನಲ್ಲ ಅದೇ ಥರ. ಸೊ ಅದಕ್ಕೆ ಯಾವುದು ತೊಡೆ ತರ್ತಾರದಿಲ್ಲ ಬಾಡ್ಲಿ ಆ ಪೊಲೀಸರು ಎದ್ದು ಓಡಿಸಿದ್ರಲ್ಲ ಅವ್ನು ಮತ್ತೆ ಬಂದು ಕೂತಿದ್ದಾನೆ. ಅದಕ್ಕೆ ಅದು ಏನಂದರೆ ಅದೇ ಕಂಟಿನ್ಯೂಟಿ ಸ್ಟೋರಿ. ಐಶ್ವರ್ಯ ಅರ್ಜುನ್ ಈಗ ಪಾಸ್ಟ್ ಪೀಪಲ್ ಇದ್ದಾರಲ್ಲ ಅವರೆಲ್ಲ ಹೊಟ್ಟೋಗ್ತಾರೆ, ಪುನಃ ನೀವು ಓಡಿಸ್ಬಿಟ್ರೆ ಪುನಃ ಮತ್ತೆ ಬಂದೇ ಬರ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ತೊಡೆ ತರ್ತಾರೆ ಬರ್ತಾರೆ ಮತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಸೇವಂತಿಗೆ ಹೋಗ್ಲೇ ಸ್ವಲ್ಪ ಕೈ ಕಟ್ಕೊಂಡಿರ್ತಾರೆ ಒಳಕ್ಕಿಲ್ಲ. ಸಮಯ ಕರೆಕ್ಟಾಗಿ 4 ಗಂಟೆ ಗೆರೆ ಕೂದಂಗೆ 4 ಗಂಟೆ ಪವರ್ ಕಟ್ ಆಯಿತು. ಪವರ್ ಕಟ್ ಆಗಿಲ್ಲ ಸಾರಿ ಬೀಳ್ತೈತೆ ಇದು ಇಲ್ಲಿ ಚಾರ್ಜ್ ಆಗೋದು ನಿಂತೈತು ಅಲ್ಲಿ ಪವರ್ ಕಟ್ ಆಗಿಲ್ಲ. ಅಲ್ಲಿ ಲೈಟ್ ಬರ್ತಾಯಿದೆ ಅಲ್ಲಿ ಕರೆಂಟ್ ಇದೆ ಅದೆಲ್ಲ ಡಿಸ್ಪ್ಲೇಗಳೆಲ್ಲ ವರ್ಕ್ ಆಗ್ತಿದೆ. ಬ್ಯಾಟ್ರಿಯಲ್ಲಿ ವರ್ಕ್ ಆಗೋದಿಲ್ಲ ಅದು ಬರೀ ಚಾರ್ಜ್ ಆಗೋದು ಮಾತ್ರ ಡಿಸ್ಪ್ಲೇ ಆಗ್ತಾಯಿದೆ. ಅಂದರೆ ಒಳಗಡೆ ಯಾರೋ ಮಾಡಿರ್ತಾರೆ ಥರ ಬರ್ತಾರೆ. ಕರೆಕ್ಟಾಗಿ 4 ಗಂಟೆ 3 ಗಂಟೆ ಬಿಟ್ಟ ಕರೆಕ್ಟಾಗಿ 3 ಗಂಟೆ ಬಿಟ್ಟಿದ್ದೆ ಅವನು 3 ಗಂಟೆ 10 ನಿಮಿಷ ಆಯ್ತಾ ಇಲ್ಲ. ಇವಾಗ ಕರೆಕ್ಟಾಗಿ 4 ಗಂಟೆ 1 ಅವರ್ ಚಾರ್ಜ್ ಮಾಡಿದ್ದೀನಿ. 30% 29% ಆಗಿದೆ ಆ್ಯಕ್ಚುಲಿ. 30% ಕ್ಲೋಸ್ ಟು 30% ಇತ್ತು. ಈಗ ಮಾತಾಡ್ತಾ ಇದ್ದೀನಲ್ಲ ಈ ಸಮಯದಲ್ಲಿ 1% ಡ್ರಾಪ್ ಆಗಿದೆ. ಸೊ 1 ಗಂಟೆಯಲ್ಲಿ 30% ಚಾರ್ಜ್ ಆಗಿದೆ. ಪ್ಲಸ್ ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ ಅಫ್ಕೋರ್ಸ್ ನಾನು 1 ಅವರ್ ಆದಮೇಲೆ ಕಟ್ ಮಾಡಿದೆ. ಕರೆಂಟ್ ಇದೆ ಆದರೂ ಕಟ್ ಮಾಡಿದೆ. ಇಲ್ಲೊಬ್ಬ ಹೆರಿಟೇಜ್ ಹಿರಿಯ ನಾಗರಿಕರನ್ನು ತೋರಿಸ್ತೀನಿ. ಯಾವ ಚಂದ ಫ್ಲ್ಯಾಶ್ ಮಾಡ್ತಾವನ್ನ ಕುತ್ಕೊಂಡು ಅಂತ. ಅನ್ಬಿಲೀವಬಲ್ ಪರ್ಫಾರ್ಮರ್ ಇವ ಅನ್ಬಿಲೀವಬಲ್. ಇವನಷ್ಟು ಅದ್ಭುತವಾದ ಪರ್ಫಾರ್ಮರ್ನ ನಾನು ನೋಡೇ ಇಲ್ಲ ಜಗತ್ತಲ್ಲಿ ಬಹುಶಃ. ಆಚೆಗೇಟ್ ನನ್ನ ಮಕ್ಕಳು ಪಾರ್ಕ್ ತುಂಬ ಜನ ಹೊರಗಡೆ ಅಲ್ಲಿ ಎದುರುಗಡೆ ಲೇಡಿಸವ್ರೆ, ಇಲ್ಲೇ ಹುಡುಗಿರು ಕೂತವ್ರೆ, ವಾಕ್ ಮಾಡ್ತಾರೆ, ಜನಗಳಿದ್ದಾರೆ. ಎಲ್ಲ ಬಿಟ್ಕೊಂಡು ಇಲ್ಲಿ ನೋಡು ಎಲ್ಲ ಬಿಟ್ಕೊಂಡು ಆ್ಯಟಿಟ್ಯೂಡ್ ಬೇರೆ ಎಲ್ಲ ಬಿಟ್ಕೊಂಡು ತೋರಿಸ್ತಾವೆ ನಾವು. ಮಾನಿಗೇಟ್ ನನ್ನ ಮಕ್ಕಳು. ಅದು ಯಾಕೆ ಅವ್ನು ಅಲ್ಲೇ ಕೂತಿರೋದು ಅಂದ್ರೆ ನಂಬರ್ 1 ಬೆಂಚ್ ಅದ್ರ ಜೊತೆಗೆ ನಾನು ಅಲ್ಲೇ ಬ್ಯಾಗಿಗೆ ಕಾಣ್ತಾ ಇದೆಯಲ್ಲ ಆ ಬ್ಯಾಗ್ ಹತ್ರ ಕೂತ್ಕೊಂಡಿದ್ದೆ ನಾನು. ನಮ್ಮನ್ನಕ್ಕೆ ಅದನ್ನ ಕರೆಕ್ಟಾಗಿ ಅಲ್ಲಿ ಕೂತ್ಕೊಂಡು ಅವ್ನು ಕುಂತಿರೋ ಸ್ಪಾಟ್ಗೂ ಅದಕ್ಕೂ ಸ್ಟ್ರೈಟ್ ಲೈನ್ ಇದೆ, ಅದಕ್ಕೋಸ್ಕರ ಕೂತಾನೆ ಬೋಳಿ ಮಗ. ಈ ವಯಸ್ಸಲ್ಲಿ ಇಂಥ ಆಟ ಆಡ್ತಾನೆ ಅಂದರೆ ಆ ಬಡ್ಡೆಯ ವಯಸ್ಸಲ್ಲಿ ಇನ್ನು 50 ಗಂಟೆಲಿ ಎಷ್ಟು ಮನೆ ಹಾಳು ಮಾಡಿದ್ರು ಬೇಡ. ಸೊ ಅದು ಕೂತ್ಕೊಂಡೆ. ಈಗ ಎಫರ್ಟು ವೇಸ್ಟ್ ಆಗಬಾರ್ದು. ಸೌಂಡ್ ನೋಡು, ನಾನು ಅವಾಯ್ಡ್ ಮಾಡೋದ ಅಂತ ಅಂದ್ಬಿಟ್ಟು ಎಷ್ಟು ಫಾಸ್ಟಾಗಿ ಹೋದರೂ ಬಿಡೋಲ್ಲ ಬಡ್ಡೆ ಆಯ್ತದೆ. ಚರ್ಕ ಪರ್ಕ ಅಂತ ಸಾಯ್ತದೆ ಒಂದೇ ಸಲ. ಆ್ಯಕ್ಚುಲಿ 6 ಗಂಟೆ ಅದನ್ನೇ ಕವರ್ ಮಾಡಬೇಕಿತ್ತು ನಾನು. ಅಲ್ಲೂ ಸೇಮ್ ರಿಲೇಟೆಡ್ ಕಥೆಗಳು ನಡೀತಾ ಇದ್ವು. ಸ್ವಲ್ಪ ಚರ್ಕ ಪರ್ಕ ಹಾಕ್ಕೊಂಡು ಹಿಂದಿನ ಬದ್ದ ನಾನು.
ಬೇಕಾಗದ್ದಾಗಿ ಬಿಸ್ಕೆಟ್ ಹಾಕ್ತಾಯಿರೋದು, ಬನ್ನಿ ಹಾಕ್ತಿರೋದು, ಬಿಸ್ಕೆಟ್ ಹಾಕ್ತಿರೋದು. ಜೊತೆಗೆ ಅಲ್ಲಿ ಪಿಜ್ಜಾ ಬರ್ಗರ್ ಬಗ್ಗೆ ಯಾರೋ ಮಾತಾಡ್ತಾರೆ, ಹುಡುಗರು ಯಾರೋ ಪಾಸ್ ಆಗ್ತಾರಲ್ಲ ಇಲ್ಲ ಅವರು. ಅಂದರೆ ಪಿಜ್ಜಾ ಬರ್ಗರ್ ಹಾಕ್ತೀವಿ ಅಂತ. ಪಿಜ್ಜಾ ಬರ್ಗರ್ನ ಯಾವುದೋ ಕಂಪ್ನಿ ಬ್ರ್ಯಾಂಡೆಡಲ್ಲಿ ಸ್ಪಾನ್ಸರ್ಶಿಪ್ ಕೊಡಿಸ್ಬೋದು, ಸ್ಪಾನ್ಸರ್ಶಿಪ್ ಕೊಡಿಸ್ಬೋದು ಅಥವಾ ಏನೋ ಒಂದು ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಡೊಮಿನೋಸ್ ಕೊಡ್ಬೋದು ಅಂದ್ಕೊಳ್ತೀನಿ. ಡೊಮಿನೋಸ್ದು ಫ್ರೀ ಫುಡ್ ಕೊಡ್ಬೋದು. ಫುಡ್ ಅಂದರೆ ಯಾವುದಾದ್ರೂ ತಗೋ ಒಂದಷ್ಟು ದಿವಸ ಹಂಗೆ ಹಿಂಗೆ ಹೇಳ್ಕೊಂಡು ಯಾವುದೋ ಒಂದು ಟ್ಯಾರಿಫಲ್ಲಿ ಫುಡ್ ಪ್ರೊವೈಡ್ ಮಾಡೋ ಸಾಧ್ಯತೆ ಇರುತ್ತೆ. ಅದನ್ನೇ ಆ್ಯಕ್ಚುಲಿ ಮುಂಚೆ ಸುಮಾರು ಸೈಡ್ ಅದು ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಸುದರ್ಶನ್, ಸುಮಾರು ಸರಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದರು. ಮೇ ಬಿ ಇವಾಗ ಅಫಿಷಿಯಲಿ ಮಾಡ್ಬೋದು ಅದನ್ನು. JS1120 7 ಬಾಟ್ಲಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಲ್ಲ ಸುಳ ಮಗ ಅವನು. ಆ ಕ್ರಾಸಿಂದ ಚೆಕ್ ಅಂತ ಒಂದೇ ಸರಿ ರೋಡಿಗೆ ಜಾಯ್ನ್ ಆಗ್ತಾನೆ. ಸುಮ್ಮನೆ ನಾನು ಬರ್ತಾಯಿದ್ದೀನಿ, ಕೈ ತೋರಿಸ್ಕೊಂಡೇ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮುಂದೆ ಬರ್ತಾಯಿದ್ದೀನಿ ಅನ್ನೋ ಅಂತ ಜಿಬ್ರಾ ಅಂದರೂ ಸೌಂಡ್ ಪಾಡ್ಕೊಂಡು ಬರ್ತಾನೆ ಇದ್ದ, ನೋಡ್ಕೊಂಡೆ ಹೋಯ್ತಾ ಇದೆ ಸುಮ್ಮನೆ. ಬಹುಶಃ ಮುಸ್ಲಿಮ್ ಇರಬೇಕು, ಮುಂದೆ ಟೈಟಲ್ ಟೀಮ್ ಅದು ಹಿಂದಿನ ಪ್ರೀವಿಯಸ್ ಕಾರ್ನರಲ್ಲಿ ಮುಸ್ಲಿಮ್ಸು ಯಾರೋ ಗೊತ್ತಿಲ್ಲ, ಹೊಟ್ಟೆಲಿ ಇಬ್ಬರು ವ್ಯಕ್ತಿಗಳು ಮಾತಾಡ್ಕೊ ಬರ್ತಿದ್ದೆ. ಏನಂದರೆ ನೀವು ಹೊಟ್ಟೆ ಟೈಟ್ ಆಯ್ತಾ ಇವಾಗ, ಇಲ್ಲ ತಾನೆ ಯಾವ ಕಾರಣಕ್ಕೂ ಆಗೋಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ಕೊ ಬರ್ತಾಯಿದ್ರು. ಅಲ್ಲೇ ಇನ್ನೊಬ್ಬ ಕೂತ್ಕೊಂಡು ಸಿಗರೇಟ್ ಸೇದ್ಕೊಂಡು ಏನೋ ಇದು ಮಾಡ್ತಾಯಿದ್ದ, ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದ. ಯಾವ ಹೊಸ ಪ್ರತಿಭೆಗಳು. ಎಲ್ಲ ರೌಡಿಗಳ ಥರ ಬಿಹೇವ್ ಮಾಡ್ತಾರೆ ಇವರು. ಪೂರ್ತಿ ರೌಡಿಸಮ್ ಇವ್ರಿಬ್ರದ್ದು. ಕುಮದಳ ಕನ್ನಡ ಬಲಂಗೊಚ್ಚಿ ಇದು. ಪ್ರಕಾಶ್ ಟೈಟಲ್ ಟೀಮ್ ಪಿಂಕ್ ಹೊಡೆದಾಕ್ಬಿಡ್ತಾಳಂತ ಅವಳು. ಇವನು ಮುಖ ಕವರ್ ಆಯ್ತು ಏನೋ ಗೊತ್ತಿಲ್ಲ, ವೈಟ್ ಟಿ ಶರ್ಟು, ಕಾಲು ಕೈ ಏನೋ ಆಗೋಯ್ತು ಅಂತ, ಬಂಪ್ ಹೊಡೆದ್ಬಿಡ್ತು ಅಂತ ಏನೋ ಹೇಳ್ತಾವೆ ನಮ್ಮ. ಹಾಂ ಕರೆಕ್ಟ್ ಗುರು. ಲಕ್ವ ಮಹಾಲಕ್ಷ್ಮಿ ಮತ್ತು ಲಕ್ವ ಹೊಡೆಯೋದು ಅಂತೀವಲ್ಲ ಅದು, ಅದಕ್ಕೆ ಅವನು ಮಾತಾಡ್ತಿರೋದು. ಅದು ಕವರ್ ಮಾಡಬೇಕಿತ್ತು. Y878 ಗಾಡಿದು ಹೆಡ್ಲೈಟು ಉರಿತಾನೆ ಇತ್ತಲ್ಲ ಆ ಗಾಡಿ, ಅವನು ಸೇಮ್ ಸ್ಟೋರಿ. ಆ ಕಡೆಗೆ ಹೋದಾದ್ರೆ ಕುಯ್ ಒಂದೇ ಸರ ಆರ್ಡರ್ ಮಾಡ್ಕೊಂಡು ಸುಮ್ಮನೆ ನುಗ್ತಾನೆ ಇದ್ದ, ಗುಡಿ ನುಗ್ದಂಗೆ. ಮುಂದೆ ಹೋಗಲಿಲ್ಲ, ಆದರೆ ಬೆನ್ನಿಂದೆ ಹೋದ. ಯಾಕೆಂದರೆ ನಾನು ಸುಮ್ಮನೆ ನಮ್ಮ ಕಡೆ ನೋಡಿ ನೆನ್ಕೊಂಡೆ ಬರ್ತಾಯಿದ್ದೆ, ಗುದ್ದೆ ನೋಡೇ ಬಿಡೋದು ಹಾಕ್ಕೊಂಡು. ಸೊ ಬೆನ್ನಿದೆ ಹೋದ, ವೆರಿ ಕ್ಲೋಸ್ ಅಪ್ಪಲ್ಲಿ ಹೋದ. ವೆರಿ ಕ್ಲೋಸ್ ಅಂದರೆ ಆಲ್ಮೋಸ್ಟ್ ಟಚ್ ಆಯಿತು ಅನ್ಬೇಕು, ಆ ಥರ ಹೋದ. ಮುಂದೆ ಹೋಗೋಕ್ಕೆ ಟ್ರೈ ಮಾಡಿದ್ದು, ನಾನು ನಿಲ್ಲಿಸ್ದೆ ಬಂದಿದ್ದರಿಂದ ಹಿಂದೆ ಹೋದ ಅಷ್ಟೇ. ಡ್ರೆಸ್ಸಿಂಗ್ ಬಿಯಾಂಡ್ ಏನೇನೋ ಬರ್ಕೊಂಡು ಇನ್ಫಿನಿಟಿ ಏನೇನೋ ಆಯ್ತಾ ಕಾಣ್ತಾ ಸರಿಯಾಗಿ. 5049 ಗಾಡಿ ಅದು, ಈ ಕಡೆಯಿಂದ ಬಂದಿದ್ದು. ಸೇಮ್ ಇದೇ ಥರ ಸ್ಟೋರಿ. MD 4596 ಗಾಡಿ ಇದು. ಬಾ AB 3498 ಗಾಡಿ ಅದು. ಏನು ತಾತಪ್ಪ ಮತ್ತು ಕಳ್ಪೂಜಾರಿ, ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಬಾಲಮುಚ್ಚಿ ದಾರಿ ಹೋಗ ಗೊತ್ತಾಯ್ತಲ್ವಾ. ದಾರಿಲಿ ಏನು ನಡೀತು ಅಂತ 3 ಜನ ಪಾಸಾದರು. ಆ್ಯಕ್ಚುಲಿ ನೋಟಿಸ್ ಮಾಡಿದರೆ 3 ಜನ ಪಾಸಾದರು. ಹೆಡ್ಲೈಟ್ ಬಿಡೋದು ಇನ್ನು ಉದ್ದೇಶ. HR 7939 ಇರಬೇಕು, ನಾಟ್ ಶ್ಯೂರ್. ನಾನು ರಾಂಗ್ ವೇಲ್ ಹೋದ ಅಂತಲ್ಲ, ಕಾಯ್ಕೊಂಡು ನಿಂತ್ಕೊಂಡಿದ್ದೆ ಅಲ್ಲಿ ನನಗೋಸ್ಕರ. ಬರ್ರ
ತಮಿಳಿಯನವ. ಅಲ್ಲೊಬ್ಬ ಪಾದ ತೋರಿಸ್ಕೊಂಡು ಕುಂತಿರೋದು ಆ ಕಡೆ.
ಸರ್ ಇಲ್ಲಿ ಸಬರ್ ಸ್ಟ್ಯಾಂಡಲ್ಲಿ ಎಷ್ಟು ದೂರ ಆಗುತ್ತೆ? ಸರ್ ವಾಕಬಲ್ 1.5 ಆಗ್ಬೋದು. ಥ್ಯಾಂಕ್ ಯು ಸರ್. ಸ್ಟ್ರೈಟ್ ಒಂದು ದಾಟ್ ಸಿಗುತ್ತೆ, ಅಲ್ಲಿವರೆಗೂ ವಾಕ್ ಮಾಡಬೇಕಾಗಿ ಬರುತ್ತೆ. 2 ಸರ್ಕಲ್ ಬರುತ್ತೆ. ಯಾರು ಏನು ಊಟ ಕೊಟ್ಟರೆ ಗೊತ್ತಿಲ್ಲ, ಇಲ್ಲಿ ಬಿದ್ದಿದೆ ಕವರ್ಗಳು. 1-2 ಕವರ್ಗಳು ಬಿದ್ದಿದೆ ಗುರು. 3 ಕವರ್ ಬಿದ್ದಿದೆ. ಇಲ್ಲಿ 2 ಕವರ್ ಇದೆ. ಇದು ಮುಚ್ಚಿಟ್ಟಿದ್ದಾರೆ. ಕವರ್ ಒಂದು ಮುಚ್ಚಿಟ್ಟಿದ್ದಾರೆ. 1-2 ಪಾರ್ಸೆಲ್ ಕವರ್ಗಳಿದೆ ಪೂರ್ತಿ. ಇವತ್ತು ಮಧ್ಯಾಹ್ನ ಭರ್ಜರಿ ಬೇಟೆ ಆಗಿರಂಗಿದೆ ಇಲ್ಲಿ. ಊಟ ಕೊಟ್ಟಿರಂಗಿಲ್ಲ, ನೋಡಬೇಕು. ಅವ್ರಿಗೆ ಅನಿಸೋದು ಲೇಟ್ ಬೇಕಂತ ಹಂಗೆ ಆಡಿದ್ದು. ಬಂದರೆ ಯಾವ ಮಟ್ಟಿಗೆ ಊಟ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಅಲ್ಲೆಲ್ಲ ಬಿಸಾಕೊಡೋಗಿದ್ದಾರಲ್ಲ. ನಾನು ಫಸ್ಟು ನನಗೆ ಕೊಟ್ಟರಲ್ಲ ಅದನ್ನು ತಿನ್ಕೊಂಡು ನನ್ನ ಪಾಡನ್ನ ಸೀದಾ ಹೋಗ್ತಾ ಇದ್ದೆ ಅಷ್ಟೇ. ಈ ಕಡೆ ತಿರುಗಿ ನೋಡಿಲ್ಲ. ಅದೆಲ್ಲ ಮಧ್ಯಾಹ್ನ ಇಟ್ಟಿರೋದು ಬಹುಶಃ ಅದೆಲ್ಲ. ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟಿದ್ದಾರೆ ಖಂಡಿತ ಇಲ್ಲಿ. ಈಗಲೂ ಕೊಟ್ಟಿರೋ ಸಾಧ್ಯತೆ ಇದೆ. ಅಲ್ಲೆಲ್ಲ ಪಾರ್ಸೆಲ್ ಬಿದ್ದಿರೋದು ನೋಡ್ರೆ ಅದೆಲ್ಲ ಈಗ ಕೊಟ್ಟಿರೋದು ಅದು. ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ನನ್ನ ಆ್ಯಬ್ಸೆನ್ಸಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ನನ್ನ ಪ್ರೆಸೆನ್ಸಲ್ಲಿ ಡಿಸ್ಟ್ರಿಬ್ಯೂಷನ್ ನಡೆಯೋದು ತೀರಾ ಕಡಿಮೆ. ಜೊತೆಗೆ ಅದನ್ನು ತೊಗೊಬಂದು ಇಡ್ತಾರೆ ಕೂಡ, ನನ್ನ ಮುಂದೆ ಇಡ್ತಾರೆ. ತಿನ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅಥವಾ ಓಪನೇ ಮಾಡದೇ ಇರೋದನ್ನು ತಂದು ನನ್ನ ಮುಂದೆ ಇಟ್ಟು ಹೋಗ್ತಾರೆ. ಆ ಥರ ಅಂದರೆ ನನ್ನ ಕೈ ಕೊಡೋಲ್ಲ, ಅದು ಬೇರೆ ಯಾರು ತೊಗೊಂಡು ಅದನ್ನು ನನ್ನ ಮುಂದೆ ಮಡಗ್ತಾರೆ. ಒಳ್ಳೆ ಫ್ರೇಮಿಂಗು, ಜಸ್ಟ್ ಮಿಸ್ ಮಾಡಿ ಕೈಯಾರು ಹಾಳು ಮಾಡ್ಕೊಂಬಿಟ್ಟೆ. ಕ್ಯಾಮ್ರಾ ಕಟ್ ಮಾಡೋಕ್ಕಿಂತ ಮುಂಚೆ ನೋಡಿದರೆ ಸಿಗ್ತಾಯಿತ್ತು. ಹುಡುಗರು ಹೋಗ್ತಾ ಇದ್ದಾರಲ್ಲ, ಹುಡುಗರು ಕೈಯಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ದು ಕವರ್ ಇರೋದು. ನಾನು ಹೇಳಿಲ್ವಾ, ಈಗ ತಾನು ಹೇಳ್ತಾ ಇದೆ. ಇಲ್ಲ ಊಟ ನನ್ನ ಆಬ್ಸೆನ್ಸಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ, ನಾನು ಇದ್ದಾಗ ಏನು ಡಿಸ್ಟ್ರಿಬ್ಯೂಷನ್ ನಡೆಯೋದಿಲ್ಲ ಅಂತ. ಸೊ ಅದೇ ಅಲ್ಲಿ ಅದನ್ನು ಸರ್ಟಿಫೈ ಮಾಡ್ತಾ ಇರೋದು. ಅಂದರೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಊಟ ಸಿಗುತ್ತೆ, ಹೋಗು, ಈ ಬೇರೆ ನೆಲೆ ಸಿಗೋದಿಲ್ಲ ಅಂತ ಸರ್ಟಿಫೈ ಮಾಡಿ ಹೇಳ್ತಾ ಇರೋದು ಇದು. ಪ್ರಕಾಶ್ ಬಾಲಂಗೋಚಿ ಹೆಡ್ಲೈಟ್ ಬಿಡೋಕ್ಕೆ ಅಂತ ನಿಂತಿರೋದೇವ. ಈ ಸ್ಪಾಟಲ್ಲಿ ಇದೊಂದು ಪ್ರಾಬ್ಲಮ್ ಇಲ್ಲಿ. ಬೇಕಂತ ಹೊರಗಡೆ ಬರೋರು ಲೈಟ್ ಬಿಟ್ಕೊಂಡು ನಿಂತಿರ್ತಾರೆ. ತಾತಾಪನ್ ಬಾಲಂಗೋಚಿ ಈಗ ಸಾಯಂಕಾಲ ಹೋಗ್ತಾ ಇದ್ದೀನಿ, ಇನ್ನೂ ನಿಲ್ಲಿಸಿಲ್ಲ ಈ ತಾತಾಪನ್ ಬಾಲಂಗೋಚಿಗಳು. ಅವ್ನು ಬಿಸಾದ್ರೆ ಲೋಬ. ಬೆಳಗ್ಗೆ ಸಿಕ್ಕಾಬಡೆ ತಾತಾಪನ್ ಪಂಚಗಳು ಮತ್ತು ದಾರಿ ಹೋಗೋ ಕೃಷ್ಣಕುಮಾರನ ಬಾಲಂಗೋಚಿಗಳು ಹೆವಿ ಅಂದರೆ ಹೆವಿ ಇದ್ದರು. ರೋಡ್ ತುಂಬ ಹೆವಿ ಇದ್ದರು. ಗೌಡ ಕಮ್ಯುನಿಟಿಗೋಸ್ಕರ. K04 AB 6926 ಗಾಡಿ ಅದು. ಗಾಡಿ ಆಟೋ ತಂದು ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸ್ಬಿಟ್ಟು ಎಳಿಯೋದು ಈಚೆಗೆ. ಆ್ಯಕ್ಚುಲಿ ಒಳ್ಳೆ ವಿಜುವಲ್ ಆಗ್ತಿತ್ತು, ಕವರ್ ಮಾಡಿದರೆ. ಒಂದು ಹೆಡ್ಲೈಟ್ ಬಿಟ್ಕೊಂಡು ನಿಂತಿರೋದು. K04 MD 6223 ಅದು K04, ಇದು K04 ಗಾಡಿ. ಅಲ್ಲೊಬ್ಬ ಹೆಡ್ಲೈಟ್ ಬಿಟ್ಕೊಂಡಿರ್ತಾರೆ, ನೋಡೋದ. ಹೌದು, ಆದರೆ ಓದ್ತೀನಿ ನೋಡೋರು ಇವ್ನು ನೋಡುಗರು. ಕುಮಾರ್ ಕೊಡ್ಸಿದೆ ಚಪ್ಪಲ್ ಅದು. ನಾನು ಒಳಗೆ ಹೋಗ್ತಾವೆ, ನಾನು ಗಾಡಿ ನಂಬರ್ ಕಾಣದೇ ಇರಲಿ ಅಂತ ಮಾಡ್ಬಿಟ್ಟು ಒಳಗೆ ಹೋಗ್ತಾವೆ ನಾವು ಬಂದು. ಅದು K04 K04 WD 419 ಇರಬೇಕು, ನಾಟ್ ಶ್ಯೂರ್. ಲಾಸ್ಟ್ ನಂಬರ್ ಒಂದು ಹೈಡ್ ಆಗಿರ್ಬೋದು. I20 ಅದು ಪ್ರೀವಿಯಸ್ ಜನ್ರೇಷನ್. ಬಹುಶಃ ಅದು ಅದೇ ಫಸ್ಟ್ ಜನ್ರೇಷನ್ ಇರಬೇಕು. ಒಟ್ಟಲ್ಲಿ ಈ ಕರೆಂಟ್ ಜನ್ರೇಷನ್ ಗಾಡಿ ಅಂತವಲ್ಲ, ಇಂದಿನ ಜನ್ರೇಷನ್. ಒಟ್ಟಲ್ಲಿ I20 ಇವಂದು ಅಷ್ಟು ಹೆಡ್ಲೈಟು. ಗಾಡಿ ನಂಬರ್ ಇಲ್ಲ.
ಸುಜುಕಿ ಆಕ್ಸಸ್ ಹೊಸ ಗಾಡಿ ನಂಬರ್ ಪ್ಲೇಟ್ ಇನ್ನೂ ಹಾಕ್ಸಿಲ್ಲ. ಹೆಡ್ಲೈಟ್ ಬಿಟ್ಕೊಂಡು ಇವ್ರು ನಿಂತ್ಕೊಳ್ಳೋದು ಬೇಕಂತ. ಅವೆಂಜರ್ ಗಾಡಿ, ಅದು ಗಾಡಿ ನಂಬರ್ ಇಲ್ಲ, ಬಹುಶಃ ರೆಂಟೆಡ್ ಇರಬೇಕದು. ನೆಕ್ಸ್ಟ್ ಜನ್ ರೇಸಿಂಗ್ ಅಂತ ಏನೋ ಆ್ಯಕ್ಚುಲಿ ಟಿ ಶರ್ಟ್ ನೋಡಿದೆ. ಆಮೇಲೆ ಅರ್ಮಾನ್ ಹುಡುಗ ಇಲ್ಲ ತಪ್ಪಂದು ಪಲ್ಲಂಗುಚ್ಚಿ ಅರ್ಮಾನ್ ಒಂದು ಹುಡುಗ ಮೈಸೂರಲ್ಲಿ ರೇಸಿಂಗ್ ಅವಾಗ ಕಾಣಿಸ್ಕೊಳ್ತಾ ಇರ್ತಾನಲ್ಲ ಮುಂದೆ. ಇವ ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಬಲಂಗೊಚ್ಚಿ ಮತ್ತು ತಾತಾಪನ ಬಲಂಗೊಚ್ಚಿ ಇಬ್ಬರದು ಆಯ್ತು. ಇಬ್ಬರು ಒಂದೇ, ಇಬ್ಬರು CHK ನೆಟ್ವರ್ಕ್ ಚಾಮುಂಡೇಶ್ವರಿ ನೆಟ್ವರ್ಕ್ಗೆ ಬರೋದು. ಇಬ್ಬರು ವೈಟೇ, ಹೀಗಾಗಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಬ್ಬರು ತಾತ ಕಮ್ಯುನಿಟಿ ಕ್ಲೈಮ್ ಮಾಡ್ತಿರೋದು, ಅಪ್ಪ ಕಮ್ಯುನಿಟಿ ಕ್ಲೈಮ್ ಮಾಡ್ತಿರೋದಲ್ಲ, ಎಲ್ಲ ಅವ್ರಗಳೇ, ಎರಡೂ ಒಂದೇ. ಆ್ಯಕ್ಚುಲಿ ಈಗ ಕರೆಕ್ಟಾಗಿ 9 ಗಂಟೆ 5 ನಿಮಿಷ. ನಾನು ಇಲ್ಲಿ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ. ಪಾರ್ಕಲ್ಲಿ ಅಲ್ಲಿ ಮಲಗೋ ಜಾಗದಲ್ಲೇ ಇದ್ದರು ಅಷ್ಟೇ, ಮಲಿಕೊಂಡಿದ್ರು. ಸೊ ಇಲ್ಲಿ ಜಾಗ ಖಾಲಿ ಇದೆಯಲ್ಲ, ಬೆಂಚ್ಗಳು, ಇಲ್ಲಿ ಒಬ್ಬರೂ ಇರಲಿಲ್ಲ. ಸೊ ಈಗ ಬಂದು ನಾನೇನು ಮಾಡಿದೆ, ನಾನು ಬಟ್ಟೆ ಹಾಕ್ಕೊಂಡೆ. ಬಟ್ಟೆ ಅಂದರೆ ಬೆಡ್ಶೀಟ್ ಹಾಕ್ಕೊಂಡೆ ಮಲಿಕೊಳ್ಳೋದೆ ಅಂತ. ಅಲ್ಲಿವರೆಗೂ ಕಾಯ್ಕೊಂಡೆ ಕುಂತಿದ್ದ. ನಾನು ಬೆಡ್ಶೀಟ್ ಹಾಕ್ಕೊಂಡ ಮೇಲೆ ಬಂದು ಎಂಗೇಜ್ ಆಗ್ತಾರೆ ಪಕ್ಕ ಕೂತ್ಕೊಂಡು ಕೊಮೆಯೋದು, ಮಾತುಕತೆ ಮಾತಾಡೋದು ಸುಮ್ಮನೆ. ಆಂಬಳಿ ಇನ್ಯಾರು ಅಲ್ಲ, ಅವರವರೇ ಬಾಬ್ಲಿ. ಮಾತಾಡೋದು ಸುಮ್ಮನೆ ಕೂತ್ಕೊಂಡು ಗಳ ಅಂತ ಮಾತಾಡೋದು. ಸಿಗರೇಟ್ ಸೇತ್ಕೊಂಡು ಸಿಗರೇಟ್ ಬಿಡ್ತಾರೆ. ಅದು ಇಬ್ಬಿಬ್ಬರು ಬಿಡ್ತಾರಲ್ಲ ಅವಾಗೆ, ಸೊ ಜೋರಾಗಿ ಬರುತ್ತೆ ಅವಾಗೆ. ಸೊ ಸಿಗರೇಟ್ ಸೇತ್ಕೊಂಡು ಮಾತಾಡ್ತಾ ಕೂತಾರೆ. ಇಲ್ಲಂಥ ಮಿಲ್ಟ್ರಿ ಮಕ್ಕಳು ಅಂದರೆ, ನಾನು ಬೆಡ್ಶೀಟೆಲ್ಲ ಅಂಗಡಿ ಬಿಚ್ಚೋವರೆಗೂ, ಅಂದರೆ ಬೆಡ್ಶೀಟೆಲ್ಲ ಹಾಸೋವರೆಗೂ ಯಾರೂ ಕಾಣಿಸ್ಕೊಳ್ಳಿಲ್ಲ. ಬೆಡ್ಶೀಟೆಲ್ಲ ಹಾಸಿದ ಮೇಲೆ ಕಾಣಿಸ್ಕೊಳ್ತಾರೆ. ಎಂಥ ಮಿಲ್ಟ್ರಿಗಳು ನನ್ನ ಮಕ್ಕಳ ಲೆಕ್ಕ ಹಾಕಿದ್ರು. ಇಬ್ಬರು ವಾಕಿಂಗ್ ಬೇರೆ ಬಂದು ಹುಡುಗ ಹುಡುಗಿ ಹಾಳು ಬಿದ್ದಳ್ಳಿ ಬಿಡುತ್ತವು.